हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्ताद्गुणब्रह्मितान् सशस्त्रप्रवचनासक्तान् निलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुममा। हरिः ओम्। ಶ್ರೀಶಾಹ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು ಉಪನಿಷತ್ ಸಾರಭೂತವಾಗಿದೆ. 180 ಗದ್ಯ ಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬ 10 ಜನ ವರದರನ್ನು ಪುರಂದರದಾಸರು ನಮಗೆ ಪರಿಚಯಿಸುತ್ತಿದ್ದಾರೆ. 10 ಎಂಬುದು ಅನಂತ ಸಂಖ್ಯಾವಾಚಿ. ವರದರು ಅಂದರೆ ಮುಕ್ತಿಯೋಗ್ಯ ಜೀವರು. ಅವರು ಉಪಾಸನೆಯನ್ನು ಹೇಗೆ ಮಾಡಿದರು ಎಂಬುದನ್ನು ವಿವರಿಸುತ್ತಿದ್ದಾರೆ. ಆದ್ದರಿಂದ ಇದು ಜೀವರ ಪ್ರಕರಣ ಎನಿಸಿದೆ. ಜೀವರ ಪ್ರಕರಣದಲ್ಲಿ ಮುಖ್ಯವಾಗಿ ತಿಳಿಯಬೇಕಾದ ಜೀವಾಹ ಹರೇರನುಚರಾಹ ನೀಚೋಚ ಭಾವಂ ಗತಃ ಎಂಬತಕ್ಕಂಥ ಅನಂತ ಜೀವರಿದ್ದಾರೆ. ಪರಸ್ಪರ ಭಿನ್ನರಾಗಿದ್ದಾರೆ. ಅವರೆಲ್ಲರೂ ಭಗವಂತನ ಅಧೀನದಲ್ಲಿದ್ದಾರೆ ಎಂಬ ತತ್ವವನ್ನು ಪ್ರತಿಯೊಬ್ಬ ಜೀವರು ಅರಿಯಲೇಬೇಕು. ಹೀಗೆ ಅರಿತಾಗ ಜೀವರು ಕಂಡುಕೊಳ್ಳಬಹುದಾದ ಸತ್ಯಗಳು ಯಾವುದು ಎಂದರೆ ಪಂಚಭೇದ ತಾರತಮ್ಯ. ಕೇವಲ ವೇದದಲ್ಲಿ ಉಕ್ತವಾಗಿದೆ, ಪುರಾಣದಲ್ಲಿ ಉಕ್ತವಾಗಿದೆ, ಹಿರಿಯರು ಹೇಳಿದರು ಎಂಬುದು ಅತಿ ಮುಖ್ಯವಾದರೂ ನಮ್ಮ ಅನುಸಂಧಾನಕ್ಕೆ ಬರುವುದು ಮಹತ್ತರವಾದುದು. ಪ್ರತಿಯೊಬ್ಬರೂ ಪಂಚಭೇದ ತಾರತಮ್ಯವನ್ನು ಅನುಭವಿಸಬೇಕು. ಈ ನಿಟ್ಟಿನಲ್ಲಿ 10 ಜನ ವರದರನ್ನು ಪುರಂದರದಾಸರು ನಮಗೆ ಪರಿಚಯಿಸುತ್ತಿದ್ದಾರೆ. ಅದನ್ನು ಶ್ರೀಮದ್ ಐತರೇಯ ಭಾಷ್ಯದಲ್ಲಿ ಶ್ರೀಮದಾನಂದ ತೀರ್ಥರು ವಿಶೇಷವಾಗಿ ವಿಶದವಾಗಿ ನಮಗೆ ವಿಸ್ತಾರವಾಗಿ ಬಣ್ಣಿಸುತ್ತಿದ್ದಾರೆ. ಭಗವಂತ ಸ್ವತಂತ್ರ, ಸರ್ವೋತ್ತಮ. ಅವನು ಎಲ್ಲರಿಗೂ ಬಿಂಬನಾಗಿದ್ದಾನೆ. ಅವನು ಒಬ್ಬನಾದರೂ ಸಹ ಅನಂತ ಜೀವರಿಗೂ ಅನಂತ ಜಡಗಳ ಒಳಗೂ ಇರುವುದರಿಂದ ಅನಂತ ರೂಪಸ್ಥನಾಗಿದ್ದಾನೆ. ಅನಂತ ರೂಪದಲ್ಲಿರುತ್ತಾನೆ. ಅನಂತ ರೂಪದಲ್ಲಿದ್ದರೂ ಯಾವ ರೂಪವೂ ಭಗವಂತ ಎಲ್ಲರಿಗೂ ಕಾಣಿಸಿಕೊಳ್ಳುವುದಿಲ್ಲ. ತನ್ನ ಇಚ್ಛೆ ಪಟ್ಟರೆ ತಾನು ಇರುವಿಕೆಯ ಅರಿವು ಮೂಡಿಸಬಲ್ಲನು. ಇದು ಅತ್ಯಂತ ಮಹತ್ತರವಾದ ವಿಷಯ. ನಮ್ಮನ್ನು ಕಾಪಾಡುವ ದೇವತೆಗಳಾಗಲಿ ಭಗವಂತನಾಗಲಿ ನಮಗೆ ಕಾಣಿಸುವುದಿಲ್ಲ. ಅಂದ ಮಾತ್ರಕ್ಕೆ ಇಲ್ಲ ಎಂದು ಹೇಳಲಾಗದು. ಮೊಟ್ಟ ಮೊದಲನೆಯ ಸತ್ಯವನ್ನು ನಾವು ತಿಳಿಯಬೇಕಾದದ್ದು ಯಾವುದು? ಕಂಡದ್ದು ಮಾತ್ರ ಸತ್ಯವಲ್ಲ, ಕಾಣದ ಇರತಕ್ಕಂಥ ಅನಂತ ಪದಾರ್ಥಗಳು, ವ್ಯಕ್ತಿಗಳು, ದ್ರವ್ಯಗಳು ಸಹ ಸತ್ಯವಾಗಿದೆ. ಸತ್ಯಂ ಜಗತ್ತಿದ ಪಂಚಭೇದವ ನಿತ್ಯ ಸಿರಿ ಗೋವಿಂದನ ಕೃತ್ಯ ಬರಿತು ತಾರತಮ್ಯದ ಕೃಷ್ಣನದಿಕರೆಂದು ಸಾರಿರೈ ಎಂಬ ಕೇವಲ ಪಲ್ಲವಿಗೆ ಪಂಚಭೇದ ತಾರತಮ್ಯ ನಿತ್ಯ ಸತ್ಯವಾಗಿರತಕ್ಕಂಥದ್ದು ನಾವು ಅರಿಯಲೇಬೇಕಾದ ಅತ್ಯಮೂಲ್ಯ ವಿಷಯವಾಗಿದೆ. ಇದನ್ನು ವಿಸ್ತಾರವಾಗಿ ತಿಳಿಯುವ ಪ್ರಯತ್ನದಲ್ಲಿದ್ದೇವೆ. ಜೀವನ ಪ್ರಕರಣದಲ್ಲಿ ಜೀವರಲ್ಲಿ ನಾವು ನೋಡುತ್ತಿರುವುದು ಒಂದು ಗಂಡು ಮತ್ತು ಇನ್ನೊಂದು ಹೆಣ್ಣು ಜೀವ. ಗಂಡು ಮತ್ತು ಹೆಣ್ಣು ಜೀವ
ಇದರ ಮೂಲ ಸ್ವರೂಪಕ್ಕೆ ಹೋದಾಗ ಭಗವಂತನೇ ಒಬ್ಬನೇ ಆದರೂ ತಾನು ಗಂಡು ಹೌದು, ತಾನು ಹೆಣ್ಣು ಹೌದು ಎಂಬುದನ್ನು ಈ ಉಪನಿಷತ್ ಭಾಗ ನಮಗೆ ತಿಳಿಸುತ್ತಿದೆ. ಯಾಕೆ ಉಪನಿಷತ್ತು ಭಗವಂತನು ಹೆಣ್ಣು ಹೌದು ಗಂಡು ಹೌದು ಎಂಬ ತತ್ವವನ್ನು ನಮಗೆ ಬೋಧನೆ ಮಾಡುತ್ತಿದೆ ಎಂದರೆ, ಜೀವರಲ್ಲಿ ಗಂಡು ಮತ್ತು ಹೆಣ್ಣು ಎಂಬ ಪ್ರಭೇದಗಳಿದೆ. ಆ ಜೀವಕ್ಕೆ ಬಿಂಬನಾದವನು ಭಗವಂತನೂ ಗಂಡು ಮತ್ತು ಹೆಣ್ಣು ರೂಪದಲ್ಲಿದ್ದಾನೆ ಎಂಬುದನ್ನು ಮೂಲ ಅರಿವು ನಮಗಾಗಬೇಕು. ಬಿಂಬ ಪ್ರತಿಬಿಂಬದ ಮೂಲ ಲಕ್ಷಣ ತದ್ಭಿನ್ನತ್ವ, ತದಧೀನತ್ವ, ತತ್ಸಾದೃಶ್ಯತ್ವ. ಎಲ್ಲ ಜೀವರು ಜಡವು ಭಗವಂತನಿಂದ ಭಿನ್ನನಾಗಿದೆ ಎಂಬುದು ಮೂಲಭೂತವಾದದ್ದು ತಿಳಿಯಬೇಕು. ನಾವು ಜೀವರಾಗಿದ್ದೇವೆ, ನಾವು ಭಗವಂತನಿಂದ ಭಿನ್ನರಾಗಿದ್ದೇವೆ. ಹೇಗೆ? ಗುಣದಿಂದ. ಭಗವಂತ ಪೂರ್ಣ, ನಾವು ಅಲ್ಪರು. ಭಗವಂತ ಸದಾ ಆನಂದ, ಸದಾ ಸುಖಿ, ನಾವು ದುಃಖಿಗಳು. ನಮಗೆ ಜನನ ಮರಣ ರೂಪವಾದ ಸಂಸಾರವಿದೆ, ಭಗವಂತಕ್ಕೆ ಸಂಸಾರವಿಲ್ಲ. ಭಗವಂತ ಸ್ವತಂತ್ರ, ನಾವು ಅಸ್ವತಂತ್ರ. ಅವನು ಸ್ವಾಧೀನ, ನಾವು ಪರಾಧೀನ. ಹೀಗೆ ಎಲ್ಲ ಗುಣಗಳು ನಾವು ನೋಡುತ್ತಾ ಹೋದರೆ ಭಗವಂತನ ಗುಣಗಳು ಯಾವ ಜೀವರಲ್ಲಿಯೂ ಇಲ್ಲ. ಆದ್ದರಿಂದ ಭಗವಂತನ ಸ್ವಾಯತ್ತತೆ ಅಂದರೆ ಅವನಲ್ಲಿ ಮಾತ್ರ ಇರತಕ್ಕಂಥ ಗುಣಗಳು ಅಮೂಲ್ಯವಾದ ಅನಂತ ಗುಣಗಳಿದೆ. ಆದ್ದರಿಂದ ಎಲ್ಲ ಜೀವರು ಭಗವಂತನಿಂದ ಭಿನ್ನರಾಗಿದ್ದಾರೆ ಎಂಬುದನ್ನು ಮೊದಲನೇ ಪಾಠ. ಎರಡನೇ ಪಾಠ, ಭಗವಂತ ಸ್ವತಂತ್ರನಾದ್ದರಿಂದ ತನ್ನ ಅಧೀನದಲ್ಲಿ ತಾನಿದ್ದಾನೆ ಮತ್ತು ತನ್ನ ಅಧೀನದ ಎಲ್ಲವನ್ನು ಇಟ್ಟುಕೊಂಡಿದ್ದಾನೆ. ಎಲ್ಲ ಜೀವರು ಅಸ್ವತಂತ್ರರು ಎಂಬ ನಿರ್ದಿಷ್ಟವಾದ ವಸ್ತುವನ್ನು ಸರಿಯಾಗಿ ಅರ್ಥಕೊಳ್ಳುವುದು ಪ್ರತಿಯೊಬ್ಬ ಜೀವರ ಪ್ರಾಥಮಿಕ ಪಾಠವಾಗಿದೆ, ಅಧ್ಯಯನವಾಗಿದೆ. ಇದನ್ನು ಅನುಭವಿಸಿ ತಿಳಿದುಕೊಳ್ಳಬೇಕು. ನಾವು ಭಗವದ್ ಅಧೀನರು ಎಂಬುದನ್ನು ತಿಳಿಯಬೇಕು. ಭಿನ್ನರಾಗಿದ್ದೇವೆ ಮತ್ತು ಅಧೀನರಾಗಿದ್ದೇವೆ. ಯಾರು ಭಿನ್ನರೋ ಅವರು ಅಧೀನರೇ ಆಗಿರುತ್ತಾರೆ ಎಂಬುದು ಅತ್ಯಂತ ಸಮಂಜಸವಾಗಿರುತ್ತದೆ. ಹಾಗಾದರೆ ಬಿಂಬ ಮತ್ತು ಅಧೀನತ್ವ, ಬಿಂಬ ಪ್ರತಿಬಿಂಬದಲ್ಲಿ ಹೇಗೆ ನಾವು ತಿಳಿದುಕೊಳ್ಳುವುದು ಎಂದರೆ, ಯಾಕೆ ಅವನು ಭಿನ್ನನಾಗಿದ್ದಾನೆ, ಅಧೀನನಾಗಿದ್ದಾನೆ ಎಂಬುದರಿಂದ ಹೇಗೆ ನಮಗೆ ಸಂಬಂಧ ಬರುತ್ತದೆ ಅಂದರೆ, ಸಾದೃಶ್ಯತ್ವಾತ್. ಭಗವಂತನ ಕಿಂಚಿತ್ ಸಾದೃಶ್ಯ, ಬಿಂಬನ ಕಿಂಚಿತ್ ಸಾದೃಶ್ಯ ಪ್ರತಿಬಿಂಬದಲ್ಲಿದೆ. ಹಾಗಾದರೆ ಆ ಪ್ರತಿಬಿಂಬ ಇರತಕ್ಕಂಥ ಸಾದೃಶ್ಯ ಯಾವುದು? ಜೀವ. ಭಗವಂತ ಉತ್ತಮ ಜೀವ, ಉತ್ತಮ ಅಂತ ಹೇಳಬೇಕು. ಚೇತನ ಸಾಮಗ್ರಿಯಲ್ಲಿ ಚೇತನ ಎಂಬುದು ಭಗವಂತನು ಮಹಾಚೇತನ. ಎಲ್ಲ ಜೀವರು ಅಲ್ಪಚೇತನರು. ಆದರೆ ಚೇತನ ಎಂಬುದು ಸಾಧಾರಣ ಗುಣವಾಯಿತು. ಅಷ್ಟೇ. ಏನು ಅಂದರೆ, ಆ ಚೇತನರು ಸಹ ಜೀವ ಎಂಬತಕ್ಕಂಥ ಏನು ಹೇಳ್ತೀವಿ, ಅದರಲ್ಲಿ ಎರಡು ವಿಧ, ಒಂದು ಗಂಡು ಮತ್ತು ಮತ್ತೊಂದು ಹೆಣ್ಣು. ಆದ್ದರಿಂದ ಭಗವಂತನು ಹೆಣ್ಣು ರೂಪವನ್ನು ಧರಿಸಿದ್ದಾನೆ, ಗಂಡು ರೂಪದಲ್ಲೂ ಧರಿಸಿದ್ದಾನೆ. ಗಂಡು ಹೌದು, ಹೆಣ್ಣು ಹೌದು ಎಂಬುದನ್ನು ತಿಳಿಯಬೇಕು ಎಂಬುದು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಶ್ರೀಮದಾನಂದ ನಮಗೆ ವಿಶೇಷ ಆಕಾರ ತಿಳಿಸಿಕೊಟ್ಟಿದ್ದರಿಂದ ಇದು ಬಿಂಬನ ಉಪಾಸನೆಯ ಪ್ರಾಥಮಿಕ ಪಾಠ ಎಂದು ತಿಳಿದುಕೊಳ್ಳಬೇಕು. ಯಾವುದೇ ಭಗವಂತನ ಕ್ರಿಯೆಯಾಗಲಿ ಅವನ ಸ್ವರಮಣವಾದ್ದರಿಂದ ತನ್ನ ಸ್ತ್ರೀ ರೂಪದಲ್ಲಿ ತಾನು ಪುರುಷ ರೂಪದಿಂದ ರಮಿಸುತ್ತಾನೆ ಎಂಬುದನ್ನು ತಿಳಿಯಬೇಕು. ಅವನು ಮಹಾಲಕ್ಷ್ಮೀ ದೇವಿಯಲ್ಲೂ ಸಹ ತನ್ನತನವನ್ನೇ ಇಟ್ಟುಕೊಂಡಿರುತ್ತಾನೆ, ನಮ್ಮಲ್ಲೂ ತನ್ನತನವನ್ನೇ ಇಟ್ಟುಕೊಂಡಿರುತ್ತಾನೆ. ಅಂದರೇನು? ನಾವು ಎಲ್ಲೇ ಸೃಷ್ಟಿಯನ್ನು ಕಂಡರೂ ಅದು ಕೇವಲ ಭಗವಂತನಿಂದಲೇ ಆಗುವುದು. ಸರ್ವಶಕ್ತನಾದ ಭಗವಂತನೇ ಸೃಷ್ಟಿಕರ್ತ, ಸ್ಥಿತಿಕರ್ತ ಮತ್ತು ಲಯಕರ್ತ. ಈ ಎಲ್ಲ ಕರ್ತೃತ್ವ ಎಂಬತಕ್ಕಂಥದ್ದು ಇರತಕ್ಕಂಥ ಕೇವಲ ಭಗವಂತನಿಗೆ.
ಹಾಗಾದರೆ ಜೀವನು ಕರ್ತನಾಗಿದ್ದಾನಲ್ಲ ಅಂದರೆ ಕರ್ತನ ಹೌದು. ಅದು ಸಹ ಬ್ರಹ್ಮಸೂತ್ರ ಭಾಷೆಯಲ್ಲಿ ವೇದವ್ಯಾಸರು ತಿಳಿಸಿದ್ದಾರೆ. ಜೀವೋಪಿ ಕರ್ತ ಶಾಸ್ತ್ರಾರ್ಥವತ್ವಾತ್. ಭಗವಂತನನ್ನು ತಿಳಿಯಬೇಕಾದರೆ ಶಾಸ್ತ್ರವನ್ನು ಓದಬೇಕು. ಆ ಓದುವ ಅರ್ಹತೆಗೆ ಕರ್ತೃತ್ವ ಎಂದು ಹೆಸರು. ಅದನ್ನು ಅಧೀನ ಕರ್ತೃತ್ವ ಎಂದು ಹೆಸರು. ಆ ಅಧೀನ ಕರ್ತೃತ್ವ, ಪರಾಧೀನ ಕರ್ತೃತ್ವ ಜೀವನಲ್ಲಿ ಇರುವುದರಿಂದ ಜೀವನು ಶಾಸ್ತ್ರಾಧ್ಯಯನ ಮಾಡಿ ಭಗವಂತನ ಅರಿತುಕೊಳ್ಳಬೇಕು. ಏನೆಂದು ಮುಖ್ಯ ಕರ್ತ ಭಗವಂತ ಮಾತ್ರ ಎಂಬುದನ್ನು. ನಾನು ಕರ್ತ ಎಂಬುದನ್ನು ತಿಳಿದರೆ ಅದು ಮೋಹಕವಾಗುತ್ತದೆ. ಸ್ವಾತಂತ್ರ್ಯ ಆರೋಪ ಮಾಡಿಕೊಂಡಂತೆ ಆಗುತ್ತದೆ. ಸಂಸಾರ ವ್ಯವಸ್ಥೆಯಲ್ಲಿ ಎಲ್ಲರೂ ಸ್ವಾತಂತ್ರ್ಯ ಆರೋಪವನ್ನು ಮಾಡಿಕೊಂಡೇ ಬದುಕಿದ್ದೇವೆ. ಇದು ನನ್ನ ಪದಾರ್ಥ, ಇದು ನನ್ನ ಶರೀರ, ಇದು ನನ್ನ ಹೆಂಡತಿ, ಇದು ನನ್ನ ಮಕ್ಕಳು. ಇದೆಲ್ಲವೂ ಸ್ವಾತಂತ್ರ್ಯದ ಆರೋಪವನ್ನು ಮಾಡಿಕೊಂಡಿದ್ದೇವೆ. ವಸ್ತುಸ್ಥಿತಿಯಲ್ಲಿ ನಮಗೆ ಯಾವ ಸಂಬಂಧವೂ ಇಲ್ಲ. ಎಲ್ಲರೂ ಪರಾಧೀನರಾದ್ದರಿಂದ ಒಬ್ಬ ಪರಾಧೀನ ಇನ್ನೊಬ್ಬ ಪರಾಧೀನನು ಹೇಗೆ ತಾನೇ ರಕ್ಷಿಸಬಲ್ಲ, ಆಶ್ರಯಿಸಬಲ್ಲ? ಒಬ್ಬ ಕುರುಡ ಮತ್ತೊಬ್ಬ ಕುರುಡನ್ನು ಆಶ್ರಯಿಸಿದರೆ ಅವನಿಗೆ ಮಾರ್ಗ ಹೇಗೆ ದೊರಕುವುದೇನು? ಅದರಂತೆ ಎಲ್ಲರೂ ಪರಾಧೀನರು. ಪರಾಧೀನ ಪರಾಕಾಷ್ಠದಲ್ಲಿರತಕ್ಕಂಥ ಜೀವರು ಮತ್ತೊಬ್ಬರನ್ನು ಆಶ್ರಯಿಸಿ ಬೆಳೆಯುತ್ತಾರೆ ಎಂಬುದು ಸುತರಾಮ್ ಒಪ್ಪುವುದಿಲ್ಲ. ಭಗವಂತನಿಂದಲೇ ಎಲ್ಲರೂ ರಕ್ಷಿಸಿದ್ದಾನೆ ಭಗವಂತ. ಅವನೇ ರಕ್ಷಕ. ಅವನು ಮತ್ತೊಬ್ಬರಲ್ಲೂ ನಿಂತು ನಮ್ಮನ್ನು ರಕ್ಷಿಸುತ್ತಿದ್ದಾನೆ ಅಂತ ತಿಳಿಯಬೇಕು. ಎಲ್ಲ ಜಡ ಪದಾರ್ಥಗಳು ಇದ್ದು ನಮಗೆ ಹಿತವನ್ನು ಉಂಟು ಮಾಡುತ್ತಿದ್ದಾನೆ ಅಂತ ತಿಳಿಯಬೇಕು. ತಂದೆ ತಾಯಿಗಳು ಇದ್ದು ನಮ್ಮನ್ನು ಹುಟ್ಟಿಸಿದ್ದಾನೆ ಅಂತ ತಿಳಿಯಬೇಕು. ಗುರು ಹಿರಿಯರಲ್ಲಿದ್ದು ನಮಗೆ ವಿದ್ಯಾದಾನವನ್ನು ಮಾಡುತ್ತಿದ್ದಾನೆ ಅಂತ ತಿಳಿಯಬೇಕು. ನಮ್ಮಲ್ಲೇ ಇದ್ದು ಭಗವಂತ ನಮಗೆ ಈ ಶಕ್ತಿಯನ್ನು ಕೊಟ್ಟು, ಪ್ರೇರಣೆಯನ್ನು ಕೊಟ್ಟು, ಸಕಲ ಕ್ರಿಯೆಗಳಿಗೂ ಉತ್ಸಾಹವನ್ನು ತುಂಬಿ ಶಕ್ತಿಯನ್ನು ಕೊಟ್ಟು ಮಾಡುತ್ತಿದ್ದಾನೆ ಎಂಬುದೇ ಮುಖ್ಯವಾದ ತತ್ವ. ಇದನ್ನು ಎಂದು ನಾವು ತಿಳಿಯುತ್ತೇವೆ. ಹುಟ್ಟುವಾಗ ಪರಾಧೀನ ಪರಾಕಾಷ್ಠತೆಯಲ್ಲಿರುತ್ತೇವೆ, ಸಾಯುವಾಗ ಪರಾಧೀನ ಪರಾಕಾಷ್ಠತೆಯಲ್ಲಿರುತ್ತೇವೆ. ಅದನ್ನು ನೆನಪಿಸಲು ಪ್ರತಿದಿನವೂ ನಿದ್ರಾವಸ್ಥೆಯಲ್ಲಿ, ಸುಷುಪ್ತಾವಸ್ಥೆಯಲ್ಲಿ ಪರಾಧೀನ ಪರಾಕಾಷ್ಠವಾಗಿರುತ್ತದೆ. ಸ್ವಪ್ನವು ಪರಾಧೀನದಲ್ಲಿರುತ್ತದೆ, ನಿದ್ರಾವಸ್ಥೆ ಪರಾಧೀನ, ಜಾಗೃತ ಅವಸ್ಥೆಯೂ ಪರಾಧೀನ, ಭಗವಂತನ ಅಧೀನ. ಪರ ಅಂದರೆ ಉತ್ಕೃಷ್ಟನಾದ ಭಗವಂತನ ಅಧೀನವೇ ಎಂದು ತಿಳಿಯಬೇಕು. ಇದನ್ನು ಅತಿ ಸ್ಪಷ್ಟವಾಗಿ ಯಾರು ಎಷ್ಟು ತಿಳಿಯಾಗಿ ತಿಳಿಯುವರೋ ಅವರು ಶ್ರೇಷ್ಠ ವ್ಯಕ್ತಿಗಳೆನಿಸುತ್ತಾರೆ. ಮಹಾಲಕ್ಷ್ಮೀ ದೇವಿಯು ಸಂಪೂರ್ಣವಾಗಿ ಅತ್ಯಂತ ಸ್ವತಂತ್ರಳೆಂದು ತಿಳಿದಂಥ ಪ್ರಥಮ ಜೀವಳಾಗಿದ್ದಾಳೆ. ಆದ್ದರಿಂದ ಅವಳು ನಿತ್ಯ ಮುಕ್ತನೆನಿಸಿದ್ದಾಳೆ. ಮಹಾಲಕ್ಷ್ಮಿ ತಿಳಿದಂಥ ಜ್ಞಾನ ಯಾವ ದೇವತೆಗಳಲ್ಲೂ ಕಾಣಲು ಸಾಧ್ಯವಿಲ್ಲ, ಯಾವ ಋಷಿಗಳಲ್ಲೂ ಕಾಣಲು ಸಾಧ್ಯವಿಲ್ಲ, ಯಾವ ಮನುಷ್ಯರಲ್ಲಂತೂ ಕಾಣಲು ಸಾಧ್ಯವೇ ಇಲ್ಲ. ಆದ್ದರಿಂದ ಅತ್ಯಂತ ಶ್ರೇಷ್ಠ ಜ್ಞಾನಿಯಾಗಿ ಹೊರಹೊಮ್ಮಿದ್ದಾಳೆ ಮಹಾಲಕ್ಷ್ಮೀ ದೇವಿ. ಅವಳು ಭಗವಂತನಿಗೆ ಅತ್ಯಂತ ಪ್ರಿಯಳಾಗಿದ್ದಾಳೆ. ಆದ್ದರಿಂದ ಮಹಾಲಕ್ಷ್ಮೀ ದೇವಿಯನ್ನು ಇಡೀ ಪ್ರಕೃತಿಗೆ ಅಭಿಮಾನಿಯಾಗಿ ಮಾಡಿ ಆ ಪ್ರಕೃತಿಯಿಂದ ಎಲ್ಲ ಜೀವರನ್ನು ಭಗವಂತ ಬಂಧಿಸಿದ್ದಾನೆ. ಇದನ್ನು ನಾವು ತಿಳಿದುಕೊಂಡಾಗ ಪ್ರಕೃತಿಯಲ್ಲಿರ್ತಕ್ಕಂಥ ರಜೋಗುಣ, ತಮೋಗುಣ, ಸತ್ವಗುಣ ಈ ಗುಣವು ನಮ್ಮದಲ್ಲ. ಇದು ಪ್ರಕೃತಿಯಿಂದ ಬಂಧಿತವಾದದ್ದು. ಯಾಕೆ ಬಂಧಿತವಾಯಿತು ಅಂದರೆ ನಮ್ಮಲ್ಲಿ ಅನಾದಿ ಕಾಮಕರ್ಮದಲ್ಲಿ ಈ ಪ್ರಕೃತಿ ಗುಣವನ್ನು ನಾವು ಅನುಭವಿಸಬೇಕು, ಇದರ ರುಚಿ ನೋಡಬೇಕು. ಅದರ ಪರಿಣಾಮ ರೂಪವಾದ ಗೃಹ, ಪತ್ನಿ, ಪುತ್ರ, ಸುತ ಇದೆಲ್ಲವನ್ನು ನಾವು ಕಾಣಬೇಕು. ಇದೇ ನಮಗೆ ಹಿತಕರ ಎಂದು ಭ್ರಮಿಸಿದ್ದೇವೆ.
ಈ ಭ್ರಮೆ ಎಂದು ತಿಳಿಯ ತನಕ ನಮಗೆ ನಾವು ಸಂಸಾರದಲ್ಲಿರುತ್ತೇವೆ. ಇದೆಲ್ಲವೂ ಅಸಾರ, ಅನಿತ್ಯ ಎಂಬ ಜ್ಞಾನ ಬಂದಾಗ ಮಾತ್ರ ಪ್ರಕೃತಿ ಮಾತೆ ತನ್ನ ಕಾರುಣ್ಯವನ್ನು ತೋರಿ ಸತ್ವಗುಣ, ರಜೋಗುಣ, ತಮೋಗುಣದಿಂದ ಹಿಂಜರಿಸುತ್ತಾಳೆ. ಅಂದರೆ ಜೀವನ್ಮುಕ್ತರಾಗುತ್ತಾರೆ. ಜೀವರು ಪ್ರಕೃತಿಯಿಂದ ಬಿಡಲ್ಪಡುತ್ತಾರೆ. ಆ ಬಿಡಲ್ಪಡುವುದೇ ಲಿಂಗದೇಹ ಭಂಗ ಎಂಬುದು ಹೆಸರು. ಲಿಂಗದೇಹ ಭಂಗವಾದಾಗ ಸ್ವರೂಪ ಸುಖವನ್ನು ನಾವು ಹೊಂದುತ್ತೇವೆ. ಇದೇ ಅಂತಿಮವಾದದ್ದು. ಇದನ್ನು ಭಗವಂತ ತೋರಿಸಲು ಪ್ರಕೃತಿ ಪುರುಷ ಎಂಬುದಾಗಿ ಲೋಕದಲ್ಲಿ ಸ್ತ್ರೀ ಪುರುಷರನ್ನು ಸೃಷ್ಟಿಸಿದ್ದಾನೆ. ಸ್ತ್ರೀಯಲ್ಲಿ ಪುರುಷರಿಗೆ ಸುಖ, ಪುರುಷರಲ್ಲಿ ಸ್ತ್ರೀಗೆ ಸುಖವನ್ನು ಭಗವಂತನು ನೀಡುತ್ತಾನೆ. ಸೃಷ್ಟಿ ಎಂಬುದಾಗಿ ಶರೀರವನ್ನು ಉತ್ಪಾದನೆ ಮಾಡಿಸುತ್ತಾನೆ. ಆದರೆ ಜೀವರು ಉತ್ಪಾದಕವಾಗುವುದಿಲ್ಲ. ಭಗವಂತ ತನ್ನ ಸೃಷ್ಟಿಯಲ್ಲಿ ಅನಿರುದ್ಧ, ಪ್ರಜ್ಞನು, ಸಂಕರ್ಷಣ, ವಾಸುದೇವ ಕೋಶ ರೂಪದಿಂದ ಅನಂತ ಜೀವರನ್ನು ತನ್ನ ಇಚ್ಛಾ ಮಾತ್ರದಿಂದ ತನ್ನ ದೇಹದ ಭಾಗಗಳಿಂದ ಪ್ರಕಟಿಸಿದ್ದಾನೆ. ಭಗವಂತ ಜೀವನು ನಿತ್ಯರಾದ್ದರಿಂದ ಅವನು ಸಹ ಹುಟ್ಟಿಸುವುದಲ್ಲ, ಅವನು ವ್ಯಕ್ತಪಡಿಸುವುದು, ಪ್ರಕಟ ಮಾಡುವುದು. ಅದರಂತೆ ಬ್ರಹ್ಮದೇವರನ್ನು ಭಗವಂತ ತನ್ನ ಹೊಕ್ಕಳಿನಿಂದ ಹುಟ್ಟಿಸಿದ, ಜನಿಸಿದ. ಅಂದರೆ ಯೋನ ಪಿತಾ ಜನಿತ ಯೋ ವಿಧಾತ ಎಂದು ತಿಳಿದಂತೆ ಎಲ್ಲರಿಗೂ ತಂದೆಯಾಗಿದ್ದಾನೆ ಭಗವಂತ. ಎಲ್ಲರನ್ನೂ ತಂದಿದ್ದಾನೆ. ಎಲ್ಲಿದ್ದವು? ಭಗವಂತನ ಉದರದಲ್ಲಿದ್ದವು. ಅದನ್ನು ಹೊರಗಡೆ ಪ್ರಪಂಚವನ್ನು ಸೃಷ್ಟಿಸಿ, ಬ್ರಹ್ಮಾಂಡವನ್ನು ಸೃಷ್ಟಿಸಿ, ಅಲ್ಲಿ 3 ವಿಧವಾದ ಗುಣದಿಂದ ಅನೇಕ ಪದಾರ್ಥಗಳನ್ನು ಸೃಷ್ಟಿಸಿ, ಅದನ್ನು ಜೀವ ತನ್ನ ಅನಾದಿ ಕಾಮಕರ್ಮದಲ್ಲಿ ಅವನು ಅನಿಸಿಕೊಂಡಂಥ ಪದಾರ್ಥವನ್ನು ಅವನಿಗೆ ತೋರಿಸಿ ಅವನನ್ನು ಅಲ್ಲಿ ಕ್ರೀಡೆಯಾಡಲು, ಅದನ್ನು ಅನುಭವಿಸಲು ಬಿಟ್ಟಿದ್ದಾನೆ. ಇದೇ ಸಂಸಾರಾವಸ್ಥೆ ಎಂದು ಹೆಸರು. ಲೌಕಿಕ ಸ್ತ್ರೀ ಪುರುಷ ಸಂಬಂಧ ಪ್ರಸ್ತುತವಲ್ಲ. ಭಗವಂತ ಗಂಡು ಹೆಣ್ಣು, ಭಗವಂತನ ಸೃಷ್ಟಿ ಹೇಗೆ ಅಂತ ಹೇಳಿದಾಗ ನಾವು ಲೌಕಿಕವಾದನ್ನು ಹಚ್ಚಿಕೊಳ್ಳಬಾರದು. ಭಗವಂತನದು ಅಸಾಮಾನ್ಯವಾದದ್ದು ಎಂದು ತಿಳಿಯಬೇಕು. ಅದನ್ನು ಶ್ರೀಮದಾನಂದ ತೀರ್ಥರು ಮುಂದಿನ ಭಾಷೆಯಲ್ಲಿ ತಿಳಿಸುತ್ತಿದ್ದಾರೆ. ಅಸೌ ಆತ್ಮ ಆತ್ಮಶಬ್ದಶ್ಚ ಭಗವಾನೇವ ಇತಿ ಜ್ಞಾಯತೆ. ಆತ್ಮಶಬ್ದ ಪರೇ ವಿಷ್ಣು ನಾನ್ಯತ್ರ ಕ್ವಚಿದಿಶ್ಯತೆ. ಆತ್ಮ ಎಂದರೆ ಭಗವಂತ ಮಾತ್ರ. ಅವನೇ ಆತ್ಮಶಬ್ದದಿಂದ ವಾಚ್ಯನಾಗಿದ್ದಾನೆ. ಅವನೇ ಭಗವಂತ ಎಂದು ತಿಳಿಯಬೇಕು. ಯಾರವನು ಅಂದರೆ ಗುಣಪೂರ್ತ್ಯಾಭಿದಾಯ ಸ ನಾಣ್ಯಸ್ಯ ಗುಣಪೂರ್ಣತಾ. ಅವನು ಗುಣಪೂರ್ಣನಾಗಿದ್ದಾನೆ. ಇನ್ಯಾರೂ ಸಹ ಗುಣಪೂರ್ಣರಲ್ಲ. ಅಮುಖ್ಯಾತ್ಮನೋ ಏವಾತೋ ಬ್ರಹ್ಮಜ್ಜ ಸರ್ವ ಏವ ಹಿ. ಆತ್ಮ ಎಂಬ ಶಬ್ದವೇ ಬ್ರಹ್ಮಾದಿ ಸಮಸ್ತ ಜೀವರಿಗೂ ಅದು ದತ್ತಕವಾಗಿದೆ, ಅನುಗೃಹಿತವಾಗಿದೆ. ಆದ್ದರಿಂದ ಬ್ರಹ್ಮಾದಿ ಜೀವರನ್ನು ಆತ್ಮ ಎಂದು ಕರೆಯಲ್ಪಡುತ್ತದೆ. ಅಮುಖ್ಯವಾಗಿ ಇತ್ಯಾದಿ ಚ ಬ್ರಹ್ಮಾಂಡ ಪುರಾಣದಲ್ಲಿ ಹೀಗೆ ತಿಳಿಸಲ್ಪಟ್ಟಿದ್ದಾರೆ ವೇದವ್ಯಾಸದೇವರು. ಯದಕ್ಷರಂ ಪಂಚವಿಧಂ ಸಮೇತಿ ಸತ್ಯಸ್ಯ ಸತ್ಯಮನು ಯತ್ರಂ ಯುಜ್ಯತೆ ಇತ್ಯಾದಿನ ಉಕ್ತಾತಃ ವಿಷಯ ಉದಾಹೃತೆ ಶ್ಲೋಕೈರಪಿ ಭಗವತಾ ಏವ ಸ್ವರೂಪಾಣಾಂ ಪರಸ್ಪರ ಯೋಗಸ್ಯ ಉಕ್ತತ್ವಾತ್ ಗಾಯತ್ರಾತ್ ಉಷ್ಠಿಗ್ ಬೃಹತಿ ಇತ್ಯಾದಿನ ಭಗವತಾ ಏವ ಪಂಚವಿಧಸ್ಯ ಶ್ರೀರೂಪಸ್ಯ ಮಹಿದಾಸಾದ ಪಂಚರೂಪಾಣಾಂ ಚ ಪ್ರಸ್ತುತತ್ವಾಚ್ಛ. ಭಗವಂತನನ್ನು ಕಾಣುವ ವೇದದಲ್ಲಿರತಕ್ಕಂಥದ್ದು ಛಂದಸ್ಸು ಪಂಚರೂಪವಾಗಿದೆ. ಪಂಚರೂಪನಾಗಿ ಭಗವಂತನಿದ್ದಾನೆ. ಪಂಚವಿಧಸ್ಯ ಶ್ರೀರೂಪಸ್ಯ
ಶ್ರೀರೂಪವು ಭಗವಂತನ ಪಂಚರೂಪವಾಗಿಯೂ ಇರುತ್ತಾನೆ ಎಂಬುದನ್ನು ಮಹಿದಾಸಾದಿ ಪಂಚರೂಪದಿಂದ ನಾವು ತಿಳಿದುಕೊಳ್ಳಬೇಕು ಎಂಬ ಇಂಗಿತವನ್ನು ಶ್ರೀಮದಾನಂದ ತೀರ್ಥರು ತಿಳಿಸುತ್ತಿದ್ದಾರೆ. ಅಸೌಹತ್ಯ ಎಂಬ ಆತ್ಮಶಬ್ದ ಇರುವುದರಿಂದ ಇಲ್ಲಿ ಭಗವಂತನೇ ಮುಕ್ತನಾಗಿದ್ದಾನೆ ಎಂದು ತಿಳಿದು ಬರುತ್ತದೆ. ಆತ್ಮಶಬ್ದ ಸರ್ವೋತ್ತಮನಾದ ವಿಷ್ಣುವಿನಲ್ಲಿ ಹೊರತು ಬೇರೆಯವರಲ್ಲಿ ಎಲ್ಲಿಯೂ ಇಲ್ಲ. ಏಕೆಂದರೆ ಅದು ಗುಣಪೂರ್ಣತ್ವ ವಾಚಕವಾಗಿದೆ. ಗುಣಪೂರ್ಣತ್ವವು ಇನ್ನೊಬ್ಬನಿಗೆ ಇಲ್ಲ. ಆದ್ದರಿಂದ ಬ್ರಹ್ಮಾದಿಗಳೆಲ್ಲರೂ ಅಮುಖ್ಯವಾಗಿಯೇ ಆತ್ಮ ಎನಿಸಿಕೊಳ್ಳುವರು ಎಂದು ಮುಂತಾಗಿ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದೆ. ಈ ಖಂಡದಲ್ಲಿ ಹೇಳಿದ ವಿಷಯಗಳಿಗೆ ಸಮ್ಮತಿಗಾಗಿ ಮುಂದಿನ ಖಂಡದಲ್ಲಿ ಯದಕ್ಷರಂ ಪಂಚವಿಧಂ ಸಮೇತಿ ಸತ್ಯಸ್ಯ ಸತ್ಯಮನುಃ ಯತ್ರ ಯುಜ್ಯತೆ ಎಂದು ಮುಂತಾಗಿ ಉದ್ಧರಿಸಲಾಗುವ ಶ್ಲೋಕಗಳಿಂದಲೂ ಭಗವಂತನ ರೂಪಗಳೇ ಪರಸ್ಪರ ಸಂಬಂಧವನ್ನು ಇಲ್ಲಿ ಹೇಳಿರುವುದು ಸ್ಪಷ್ಟವಿದೆ. ಗಾಯತ್ರಿ ಉಷ್ಣಿಕ್ ಬೃಹತಿ ಎಂದು ಮುಂತಾಗಿ ಭಗವಂತನ ಅನಿರುದ್ಧಾದಿ ಪಂಚವಿಧ ಶ್ರೀರೂಪವು ಮಹಿದಾಸಾದಿ 5 ಪುರುಷ ರೂಪಗಳು ಹಿಂದೆ ಪ್ರಕೃತವಾಗಿರುವುದರಿಂದಲೂ ಭಗವಂತನೇ ಇಲ್ಲಿ ಉಕ್ತನಾಗಿದ್ದಾನೆ. ಭಗವಂತನ ಸ್ತ್ರೀ ಪುರುಷರ ಸಂಬಂಧ ಹೇಗಿದೆ ಎಂದರೆ ಉಪನಿಷತ್ತು ತಿಳಿಸ್ತಾ ಇದೆ. ತತ್ರೇತೆ ಶ್ಲೋಕಾಃ ಯದಕ್ಷರಂ ಪಂಚವಿಧಂ ಸಮೇತಿ ಯುಜೋ ಯುಕ್ತ ಅಭೇಯತ್ ಸಂವಹಂತಿ ಸತ್ಯಸ್ಯ ಸತ್ಯಮನುಃ ಯತ್ರ ಯುಜ್ಯತೆ ತತ್ರ ದೇವಾಃ ಸರ್ವಾ ಏಕಂ ಭವಂತಿ. ಈ ವಿಷಯದಲ್ಲಿ ಶ್ಲೋಕಗಳು ಸಮ್ಮತಿಸುತ್ತಿದೆ. ನಾರಾಯಣಾದಿ ಪಂಚರೂಪವು ನಾಶರಹಿತನೂ ಆದ ಭಗವಂತನು ತನ್ನ ಸ್ತ್ರೀ ರೂಪಗಳಿಂದಲೂ ಕೂಡಿಕೊಳ್ಳುತ್ತಾನೆ. ಅರ್ಧನಾರಿ ನರರೂಪನಾಗುತ್ತಾನೆ. ಸೂರ್ಯ ಆದಿ ದೇವತೆಗಳು ಅರ್ಧನಾರಿ ನರರೂಪಗಳ ರೂಪದಿಂದ ತಮ್ಮ ತಮ್ಮ ಪತ್ನಿಯರಿಂದ ಕೂಡಿಕೊಂಡು ಕುದುರೆಯ ರೂಪದಿಂದ ರಥದಲ್ಲಿ ಬದ್ಧನಾಗಿ ಆ ಭಗವಂತನನ್ನು ಹೊರುತ್ತಾರೆ. ವಾಯುವಿಗೂ ನಿರ್ದೋಷಗುಣ ಸ್ವರೂಪತ್ವರೂಪವಾದ ಸತ್ಯತ್ವವನ್ನು ಕೊಡುವ ಆ ಭಗವಂತನು ಯಾವ ತನ್ನ ಸ್ವರೂಪದಲ್ಲಿ ಪರಮಪುರುಷವಾದ ತನ್ನ ಸ್ತ್ರೀ ರೂಪದೊಡನೆ ಕೂಡಿಕೊಂಡಿರುತ್ತಾನೆ. ಎಲ್ಲ ಕಡೆ ಭಗವಂತ ತನ್ನ ಸ್ತ್ರೀ ರೂಪದೊಡನೆ ಕೂಡಿಕೊಂಡಿರುತ್ತಾನೆ ಎಂಬುದು ನಾವು ಗಮನಿಸಬೇಕು. ಅದು ಬ್ರಹ್ಮದೇವರಿರಬಹುದು ಅಥವಾ ಯಾವುದೇ ತೃಣಜೀವರಿರಬಹುದು. ನಾವು ಈ ವಿಷಯವನ್ನು ತಿಳಿಯಬೇಕು. ಸ್ತ್ರೀಯರಲ್ಲಿ ಸ್ತ್ರೀ ರೂಪವಾಗಿ, ಪುರುಷರಲ್ಲಿ ಪುರುಷ ರೂಪನಾಗಿ ತನ್ನ ರೂಪದಲ್ಲಿಯೇ ಕ್ರೀಡಿಸುತ್ತಾನೆ. ಇದನ್ನು ಲೋಕದಲ್ಲಿ ನಾವು ತಂದೆ ತಾಯಿಯ ಮಕ್ಕಳನ್ನು ಹೆತ್ತರು ಎಂದು ನಾವು ತಿಳಿಯುತ್ತೇವೆ. ಆದರೆ ನಿಜವಾಗಿ ಹೆತ್ತಿದ್ದು ಯಾರು? ಪುರುಷನಾಮಕ ಭಗವಂತ ಶ್ರೀರಾಮಕ ಭಗವಂತನೊಡನೆ ಮಿಳಿತರಾಗಿ ತಂದೆ ತಾಯಿಗಳಿಂದ ಹೊರಬಂದದ್ದು ಜಡ ಶರೀರ. ಅದರಲ್ಲಿ ಭಗವಂತ ಆ ಜೀವನನ್ನು ನಮ್ಮನ್ನು ಆ ಯಂತ್ರದಲ್ಲಿ ಕೂಡಿಸಿದವ. ಇದು ದೇವತೆಗಳಲ್ಲಿಯೂ ಸಹ ಸಿದ್ಧವಾದದ್ದು. ತನ್ನ ಶ್ರೀರೂಪವನ್ನೇ ಕೂಡಿಕೊಂಡಿರುತ್ತಾನೆ. ಅಲ್ಲಿ ಎಲ್ಲ ದೇವತೆಗಳು ಮುಕ್ತರಾಗಿ ಜೊತೆಗೆ ಸೇರುತ್ತಾರೆ. ಯಾವ ಲೋಕದಲ್ಲಿ ಭಗವಂತನು ತನ್ನಲ್ಲಿಯೇ ತಾನು ಅರ್ಧನಾರಿ ನರ ರೂಪದಿಂದ ಕೂಡಿರುವನು, ಅಲ್ಲಿ ಮುಕ್ತರಾದ ಎಲ್ಲ ದೇವತೆಗಳು ತಮ್ಮ ಹೆಂಡಂದಿರೊಡನೆ ಅರ್ಧನಾರಿ ನರ ರೂಪದಿಂದ ಕೂಡಿರುತ್ತಾರೆ.
ಒಮ್ಮನಸ್ಸಿನಿಂದ ಭಗವಂತನನ್ನೇ ಉಪಾಸನೆ ಮಾಡುತ್ತಿರುತ್ತಾರೆ. ಮೋಕ್ಷದಲ್ಲಿ ತಮ್ಮ ನಿಯತವಾದ ಪತಿ ಪತ್ನಿಯರಲ್ಲಿ ಎಲ್ಲ ಜೀವರು ಅಂದರೆ ದೇವತೆಗಳು, ನರರು, ಋಷಿಗಳು ಎಲ್ಲ ಜೀವರು ಮುಕ್ತರಾಗಿ ಇದ್ದಾಗ ಅವರು ವಿಶೇಷಾಕಾರವಾಗಿ ರಮಣಕ್ರಿಯೆಯನ್ನು ಮಾಡುವಾಗ ಭಗವಂತನ ಪುರುಷ ರೂಪ, ಭಗವಂತನ ಸ್ತ್ರೀ ರೂಪವನ್ನು, ತಮ್ಮಲ್ಲಿ ಪುರುಷ ರೂಪವನ್ನು, ತನ್ನ ಪತ್ನಿಯಲ್ಲಿ ಸ್ತ್ರೀ ರೂಪವನ್ನು ಕಂಡು ಆನಂದಿಸುತ್ತಾರೆ. ಭಗವಂತನೇ ಅಲ್ಲಿ ರಮಿಸುವುದರಿಂದ ಆ ಸುಖವೇ ಮುಕ್ತರಿಗೆ ಆಗುತ್ತದೆ. ಅಲ್ಲಿ ಸ್ಪಷ್ಟತ್ವ ಜ್ಞಾನ ಇರುವುದರಿಂದ ಎಲ್ಲ ಮುಕ್ತರಿಗೂ ತಾವು ಪರಾಧೀನರು, ಭಗವಂತ ನಮಗೆ ಸುಖವನ್ನು ಕೊಡುತ್ತಿದ್ದಾನೆ ಎಂಬ ಒಂದು ನೇರವಾಗಿ ಅರಿತು ಅವರು ಸುಖಿಸುತ್ತಾರೆ. ಎಲ್ಲವೂ ಅವರಿಗೆ ಪ್ರತ್ಯಕ್ಷವಾಗಿ ಗೋಚರವಾಗುತ್ತದೆ. ಆದ್ದರಿಂದ ಈ ಉಪನಿಷತ್ತು ತಿಳಿಸು ಸತ್ಯವಾದುದು, ನಿತ್ಯವಾದುದು, ಮೋಕ್ಷದಲ್ಲೂ ಇರುವಂತಹದ್ದು ಎಂಬುದನ್ನು ತಿಳಿಸುತ್ತದೆ. ಆದರೆ ಅಮುಕ್ತಾವಸ್ಥೆಯಲ್ಲಿ ಬಂಧಿತರಾದ ಜೀವರಲ್ಲಿ ಈ ಜ್ಞಾನಕ್ಕೆ ತಡೆಯಾದುದರಿಂದ ಅಜ್ಞಾನ ದಶೆಯಿಂದ ನಾನು ಮಾಡಿದೆ ಎಂಬತಕ್ಕಂಥ ಆರೋಪವನ್ನು ನಾವು ಹೊತ್ತುಕೊಳ್ಳುತ್ತೇವೆ. ಅಜ್ಞಾನದ ಪರ ದಶೆಯಿಂದ ನಮಗೆ ಆಗತಕ್ಕಂಥ ಈ ಕಾರ್ಯಗಳು ನಿಲ್ಲಬೇಕು. ಇದು ನಿಲ್ಲಲು ನಮಗೆ ಏನಾಗಬೇಕು? ತತ್ವಜ್ಞಾನವನ್ನು ನಮಗೆ ತಿಳಿದುಕೊಳ್ಳಬೇಕು. ಆದ್ದರಿಂದ ಶ್ರೀಮದಾನಂದ ತೀರ್ಥರು ಉಪನಿಷತ್ ಭಾಗಕ್ಕೆ ವಿಶೇಷವಾದ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಅಲ್ಲಿರತಕ್ಕಂಥ ಅಕ್ಷರಗಳಿಗೂ ಸಹ ಯಾವುದು ಅರ್ಥವನ್ನು ಮಾಡಬೇಕು ಎಂಬುದನ್ನು ಮುಂದಿನ ಭಾಗ ತಿಳಿಸ್ತಾ ಇದ್ದಾರೆ. ಯದಕ್ಷರಂ ಎಂಬ ಶ್ಲೋಕದ ವಾಸ್ತವಾರ್ಥ ಯತ್ ನಾರಾಯಣಾದಿ ರೂಪೇಣ ಪಂಚವಿಧಂ ಅಕ್ಷರಂ ಪರಂ ಬ್ರಹ್ಮಂ ತತ್ ಸ್ವಸ್ಮಿನ್ನೇವ ಶ್ರೀಪುಂ ರೂಪೇಣ ಸಮೇತಿ ಶ್ರೀಪುಂ ರೂಪೇಣ ಯುಜೋ ದೇವಾಃ ಅಶ್ವರೂಪೇಣ ರಥೇಃ ಯುಕ್ತಾಃ ಸಂತೋ ಯತ್ ನಾರಾಯಣಾಖ್ಯಂ ಪರಂ ಬ್ರಹ್ಮ ಅಭಿಸಂಹಂತಿ ತದೇತತ್ ಸತ್ಯಸ್ಯ ಸತ್ಯಂ ನಾರಾಯಣಾಖ್ಯಂ ಬ್ರಹ್ಮ ಯಾತ್ರಾನ್ ಅನುಜ್ಯತೆ ಯಸ್ಮಿನ್ ಸ್ವರೂಪ ಏವ ಶ್ರೀರೂಪೇಣ ಯುಜ್ಯತೆ ತತ್ರ ತಸ್ಮಿನ್ನೇವ ಪರೇ ಬ್ರಹ್ಮಣಿ ನಾರಾಯಣಾಖ್ಯೇ ಸರ್ವೇ ದೇವಾಃ ಏಕೀಭವಂತಿ ಮುಕ್ತಾಃ ಸಂತೋ ಮಿಲಿತಾ ಭವಂತಿ. ಮುಕ್ತರಲ್ಲಿ ಸ್ಪಷ್ಟವಾದ ಜ್ಞಾನ ಇರುವುದರಿಂದ ಭಗವಂತನು ತಮ್ಮಲ್ಲಿ ಇದ್ದು ಸುಖವನ್ನು ಕೊಡುತ್ತಾನೆ ಎಂಬ ಪರಿಪೂರ್ಣವಾದ ಜ್ಞಾನ ಹೊಂದಿರುತ್ತಾರೆ. ಎತ್ ಪಂಚವಿಧಂ ನಾರಾಯಣದ ರೂಪದಿಂದ 5 ವಿಧ. ಅದು ಯಾವುದು? ಅಕ್ಷರಂ ಪರಬ್ರಹ್ಮವು, ಅದು ಸಮೇತಿ ತನ್ನಲ್ಲಿಯೇ ಶ್ರೀರೂಪದಿಂದ ಕೂಡುತ್ತದೆ. ಯುಜಃ ಅಂದರೆ ಶ್ರೀ ಪುರುಷ ರೂಪದಿಂದ ಕೂಡಿದ ದೇವತೆಗಳು. ಯುಕ್ತಾಹ ಕುದುರೆಗಳ ರೂಪದಿಂದ ರಥದಲ್ಲಿ ಬದ್ಧರಾಗಿರುವಂತೆ. ಯಾವ ನಾರಾಯಣನೆಂಬ ಪರಬ್ರಹ್ಮನು ಹೊರತಾರೋ ಸತ್ಯ ಎನಿಸಿದ ನಾರಾಯಣನೆಂಬ ಬ್ರಹ್ಮವು ಯತ್ರ ಅನಿಯುಜ್ಯತೆ ಯಾವ ತನ್ನ ರೂಪದಲ್ಲಿಯೇ ಶ್ರೀ ಪುರುಷ ರೂಪದಿಂದ ಕೂಡಿಕೊಳ್ಳುವುದೋ ತತ್ರ ಆ ನಾರಾಯಣನೆಂಬ ಪರಬ್ರಹ್ಮನಲ್ಲಿಯೇ ಎಲ್ಲ ದೇವತೆಗಳು ಏಕೀಭವಂತಿ ಮುಕ್ತರಾಗಿ ಒಂದು ಕಡೆ ಸೇರುತ್ತಾರೆ. ಇದರ ವಿವರಣೆ ಮಿತ ಅಮಿತ ಎಂದು ಮುಂತಾಗಿ ಯಾವ ಶಬ್ದ ತತ್ವವು 5 ವಿಧವಾಗಿದ್ದು ಪರಬ್ರಹ್ಮನ ಲಕ್ಷಣಾವೃತ್ತಿಯಿಂದ ಪ್ರತಿಪಾದಿಸುತ್ತಿರುವುದು. ಮನನಶೀಲರಾದ ಯೋಗಿಗಳು ಯಾವ ಪರಬ್ರಹ್ಮನನ್ನು ಜಾನಿಸುವ ಉಪಾಧಿರಹಿತವಾದ ಪಾರಮಾರ್ಥಿಕ ಚೈತನ್ಯವು ಯಾವ ಪರಬ್ರಹ್ಮನಲ್ಲಿ ಸೇರಿ
ಹೋಗುವುದೋ ಆ ಪರಬ್ರಹ್ಮದಲ್ಲಿ ಎಲ್ಲ ದೇವತೆಗಳು ಐಕ್ಯ ಹೊಂದುತ್ತಾರೆ ಎಂಬ ಪರಕೀಯರ ವ್ಯಾಖ್ಯಾನ ಸರಿಯಲ್ಲ. ಯೋಹಾ ವೈ ಯಜ್ಞೇ ಯಜ್ಞಂ ಎಂದು ಮುಂತಾಗಿ ಭಗವಂತನ ಅನಿರುದ್ಧಾದಿ ಪಂಚಸ್ತ್ರೀ ರೂಪಗಳು, ನಾರಾಯಣಾದಿ ಪಂಚಪುರುಷ ರೂಪಗಳು ಸ್ವಯಂ ಶ್ರೀ ಪುರುಷ ರೂಪಗಳಾಗಿ ಮತ್ತು ಪರಸ್ಪರವೂ ಆಗಿ ಕೂಡಿ ವಿಹರಿಸುತ್ತದೆ ಹೊರತು ಭಗವಂತನಿಗೆ ಅನ್ಯರಿಂದ ಸುಖ ಬರಬೇಕಾಗಿಲ್ಲ. ಅವನು ಸುಖ ಸ್ವರೂಪಿ ಎಂದು ಹಿಂದೆ ಹೇಳಿದೆ. ಆ ವಿಷಯದಲ್ಲಿ ತತ್ರೇತಿ ಶ್ಲೋಕ ಭವಂತಿ ಎಂದು ಸಮ್ಮತಿಗಾಗಿ ಶ್ಲೋಕವನ್ನು ಉದ್ಧರಿಸಲಾಗಿದೆ. ಆದ್ದರಿಂದ ಅದ್ವೈತ ಪರವಾಗಿ ಅರ್ಥೈಸುವುದು ಪ್ರಕರಣಕ್ಕೆ ವಿರುದ್ಧವಾಗುತ್ತದೆ. ಮಾತ್ರವಲ್ಲದೆ ಏಕೀಭವಂತಿ ಎಂದರೆ ಐಕ್ಯ ಹೊಂದುವುದನ್ನು ಸಾಯುಜ್ಯ ರೂಪ ಮುಕ್ತಿ ಹೊಂದಿ ದೇವತೆಗಳು ಪರಮಾತ್ಮನಲ್ಲಿಯೇ ತಾವೇ ಪರಸ್ಪರವಾಗಿಯೂ ಕೂಡಿಕೊಳ್ಳುವುದೇ ಏಕೀಭಾವ. ಏಕತ್ವಂ ಅಪ್ಯತಾ ದೀಯಮಾನಂ ನ ಗೃಹ್ಣಾತಿ ಎಂದು ಭಾಗವತದಲ್ಲಿ ಹೇಳಿದಂತೆ ಏಕತ್ವ ಎಂದರೆ ಸಾಯುಜ್ಯ ಅಥವಾ ಸಂಸಾರದಲ್ಲಿ ಅಲ್ಲಲ್ಲಿ ಇದ್ದ ಜೀವರು ಮುಕ್ತಿಯಲ್ಲಿ ಭಗವಂತನ ಲೋಕದಲ್ಲಿ ಅವನ ಸಮೀಪದಲ್ಲಿ ಬಂದು ಕೂಡುತ್ತಾರೆ. ಇದೇ ಸಾಲೋಕ್ಯ ಸಾಮೀಪ್ಯ ಮುಕ್ತಿಗಳು. ಈ ಅಭಿಪ್ರಾಯದಿಂದ ಏಕೀಭವಂತಿ ಎನ್ನಲಾಗಿದೆ. ಮಂತ್ರದಲ್ಲಿ ಏಕಂ ಭವತಿ ಎಂದು ಪ್ರಯೋಗವಿದ್ದರೂ ಅದರ ಅಭಿಪ್ರಾಯ ಪರೇ ಅವ್ಯಯೇ ಸರ್ವಂ ಏಕೀಭವಂತಿ ಎನ್ನುವಂತೆ ಏಕೀಭಾವವೇ. ಆದ್ದರಿಂದ ಅದನ್ನೇ ಭಾಷ್ಯದಲ್ಲಿ ತೆಗೆದುಕೊಂಡು ಅದರ ಅರ್ಥ ಏನೆಂಬುದನ್ನು ಯುಕ್ತಿಯುಕ್ತವಾಗಿ ವಿಮರ್ಶಿಸಲಾಗುತ್ತಿದೆ. ಪರಕೀಯರು ಏಕಂ ಭವಂತಿ ಎಂದರೆ ಏಕಂ ಯಥಾ ಭವತಿ ತಥಾ ಭವಂತಿ ಒಂದಾಗಿ ಆಗುತ್ತಾರೆ ಎನ್ನುತ್ತಾ ಏಕೀಭಾವವನ್ನೇ ಇಲ್ಲಿ ಗ್ರಹಿಸಿದ್ದಾರೆ. ಅದನ್ನೇ ಮುಂದೆಯೂ ಭಾಷ್ಯದಲ್ಲಿ ಸಮರ್ಥಿಸಲಾಗುತ್ತಿದೆ. ಏಕೀಭಾವ ಎಂಬುದೇ ಸ್ವರೂಪ ಐಕ್ಯವಲ್ಲ. ನಾರಾಯಣ ಏಕೀಭಾವನಾಮ ಸಾರೂಪ್ಯೈಕ್ಯಂ ಕಿಂತು ಏಕಸ್ಥಾನೆ ವಾಸೋ ಇತಿ ಅನುಕೂಲ ಚಿತ್ತತಾ ಚ ಏಕೀಭೂಯ ನೃಪಾ ಸರ್ವೇ ವವೃಷುಃ ಪಾಂಡವಂ ಶರೈಃ ಏಕೀಭೂತಾ ತು ಸಾ ಸೇವಾ ಸೇನಾ ಪಾಂಡವಾನಂಚ ವರ್ತತ ಇತ್ಯಾದಿವತ್ ನ ಚ ಏಕೀಭಾವಶಬ್ದಃ ಸ್ವರೂಪ ಏಕತ್ವವಿಷಯೇ ಪ್ರಯುಜ್ಯಮಾನಃ ಕುತ್ರಚಿತ್ ದೃಷ್ಟಃ ಏಕಃ ಪುರುಷೋಪಿ ಯದಾ ದ್ವಿಧಾ ಭೂತ್ವಾ ಏಕೀಭವತಿ ಉಚ್ಯತೆ ತಥಾಪಿ ಸಾನೈಕ್ಯಮೇವ ಸ್ವರೂಪೈಕ್ಯಸ್ಯ ಪೂರ್ವಮೇವ ಸಿದ್ಧಿತ್ವಾತ್ ನ ಚ ಅಜ್ಞಾತ ಏಕತ್ವೇ ಪುನಜ್ಞಾತೆ ಐಕ್ಯಂ ಪ್ರಾಪ್ತ ಇತಿ ಪ್ರಯೋಗ ದೃಶ್ಯತೆ ಕಿಂತು ಜ್ಞಾತ ಇತ್ಯೇವ ಪ್ರಯುಜ್ಯತೆ. ತಸ್ಮಾತ್ ಭಾವಸಹಿತಃ ಏವ ಏಕಶಬ್ದೋ ನ ಸ್ವರೂಪವಾಚಿ ನ ಹಿ ಪೂರ್ವಂ ಭಿನ್ನಸ್ಯ ಪಶ್ಚಾತ್ ಸ್ವರೂಪೈಕ್ಯಂ ಭವತಿ ಕಿಂತು ಸಂಸರ್ಗ ಏವ ಭವತಿ ತಸ್ಮಾತ್ ಅತ್ರಾಪಿ ಸಂಸರ್ಗ ಏವ ವಿವಕ್ಷಿತಃ. ಈ ಏಕೀಭಾವ ಎಂದರೆ ಸ್ವರೂಪ ಐಕ್ಯ ಅಲ್ಲ, ಒಂದು ಕಡೆ ಸೇರುವುದು ಮತ್ತು ಬಹಳ ಒಮ್ಮನಸ್ಸಿನಲ್ಲಿರುವುದು. ಉದಾಹರಣೆಗೆ ಎಲ್ಲ ರಾಜರು ಒಂದಾಗಿ ಅರ್ಜುನನ ಮೇಲೆ ಬಾಣಗಳು ಮಳೆಗರೆದರು. ಆ ಸೇನೆ ಒಂದಾಗಿ ಪಾಂಡವರ ಮೇಲೆ ಆಕ್ರಮಣ ಮಾಡಿತು ಇತ್ಯಾದಿ ಪ್ರಯೋಗಗಳು
ಏಕೀಭಾವನೆ ಹೇಳುವ ಶಬ್ದವನ್ನು ಸ್ವರೂಪೈಕ್ಯ ವಿಷಯದಲ್ಲಿ ಪ್ರಯೋಗಿಸುವುದು ಎಲ್ಲಿಯೂ ಕಂಡು ಇಲ್ಲ. ಒಬ್ಬನೇ ವ್ಯಕ್ತಿ ಎರಡಾಗಿ ಪುನಃ ಒಂದಾಗುತ್ತಾನೆ ಎನ್ನುವಾಗಲೂ ಒಂದೆಡೆ ಸೇರುವುದೇ ಅದಕ್ಕೆ ಅರ್ಥ. ಏಕೆಂದರೆ ಸ್ವರೂಪೈಕ್ಯ ಮೊದಲಿಗೆ ಸಿದ್ಧವಾಗಿರುತ್ತದೆ. ಸ್ವರೂಪೈಕ್ಯ ಮೊದಲಿಗೆ ಅಜ್ಞಾತವಾಗಿದ್ದು ಅನಂತರ ಜ್ಞಾತವಾದಾಗ್ಯೂ ಐಕ್ಯ ಹೊಂದಿದನೆಂದು ಪ್ರಯೋಗ ಕಂಡುಬರುವುದಿಲ್ಲ. ಹಾಗೆ ಜ್ಞಾತನಾದ ಮೇಲೆ ಪ್ರಯೋಗಿಸಲ್ಪಡುತ್ತದೆ. ಆದ್ದರಿಂದ ಭಾವಶಬ್ದ ಸಹಿತವಾದ ಏಕಶಬ್ದ ಸ್ವರೂಪೈಕ್ಯವನ್ನು ಹೇಳುವುದಿಲ್ಲ. ಹಿಂದೆ ಬೇರೆಯಾಗದಿದ್ದಕ್ಕೆ ಅನಂತರ ಸ್ವರೂಪೈಕ್ಯ ಉಂಟಾಗುವುದಿಲ್ಲ, ಸಂಸರ್ಗ ಮಾತ್ರ ಉಂಟಾಗುತ್ತದೆ. ಆದ್ದರಿಂದ ಇಲ್ಲಿಯೂ ಸಂಸರ್ಗ ವಿವಕ್ಷಿತವಾಗಿದೆ. ಸ್ವರೂಪೈಕ್ಯ ಎಂದು ಹೇಳಿದಾಗ ಸ್ವರೂಪ ಎಂಬುದು ಒಂದೇ, ಅದರಿಂದ ಭಿನ್ನ. ನಾವು ವಿವರಿಸಿ ನೋಡಿದಾಗ ಭಿನ್ನವಾದದ್ದು ಏಕ ಎಂದು ಆಗುವುದಿಲ್ಲ. ಇದು ಲೋಕನ್ಯಾಯವೂ ಆಗಿದೆ, ಪಾರಮಾರ್ಥಿಕ ನ್ಯಾಯವೂ ಆಗಿದೆ. ಇದರಲ್ಲಿ ನಾವು ಸಂಶಯವನ್ನು ಪಡಬಾರದು. ಏಕೀಭಾವ ಅಂದರೆ ಒಂದೇ ಆಗುವುದಲ್ಲ, ಒಂದೇ ಕಡೆ ಸೇರುವುದು ಅಥವಾ ಒಂದೇ ಮನಸ್ಸಿನಲ್ಲಿ ನಿಲ್ಲುವುದು ಎಂದರ್ಥ. ಎಂದು ಹೇಳಿದರೆ ಏಕೀಭಾವ ಶಬ್ದಕ್ಕೆ ಲಕ್ಷಣ ಮಾಡಿದಂತಾಗುವುದು. ವಿಶೇಷ ಪ್ರಯೋಜನವಿಲ್ಲದಿದ್ದಾಗ ಲಕ್ಷಣ ಕೂಡದು. ಆದ್ದರಿಂದ ಪ್ರಯೋಜನವೇನು ಎಂಬ ಆಕ್ಷೇಪಕ್ಕೆ ಉತ್ತರವಾಗಿ ಭಾಷ್ಯದಲ್ಲಿ ಇದು ನಿರೂಢ ಲಕ್ಷಣ, ಪ್ರಯೋಜನದ ಪ್ರಶ್ನೆ ಇಲ್ಲಿ ಇಲ್ಲ ಎಂದ ಅಭಿಪ್ರಾಯದಿಂದ ಮಹಾಭಾರತದ ಪ್ರಯೋಗವನ್ನು ತೋರಿಸಲಾಗಿದೆ. ಐಕ್ಯ ಪಕ್ಷದಲ್ಲಿಯೂ ಮುಖ್ಯಾರ್ಥ ಹೇಳಲಾಗುವುದಿಲ್ಲ. ಏಕೆಂದರೆ ಮೊದಲಿಗೆ ಬೇರೆಯಾಗಿದ್ದು ಬಳಿಕ ಸ್ವರೂಪೈಕ್ಯ ಹೊಂದುವುದೆಂಬುದು ಮುಖ್ಯಾರ್ಥವಲ್ಲ. ಅರ್ಥದಲ್ಲಿ ಏಕೀಭಾವ ಶಬ್ದವನ್ನು ಪ್ರಯೋಗಿಸುವುದು ಎಲ್ಲಿಯೂ ಕಂಡಿಲ್ಲ. ಏಕೀಭೂಯಪ್ಪನ ಶೇತೆ ನಿರ್ದೋಷ ಹರಿರಾಧಿಕೃತ ಎಂಬ ಮುಂತಾದ ಕಡೆ ಒಬ್ಬನೇ ವಿಷ್ಣು ಮೊದಲಿಗೆ ಬೇರೆ ಬೇರೆ ರೂಪಗಳಲ್ಲಿ ಬೇರೆಯಾಗಿದ್ದು ಬಳಿಕ ಒಂದಾಗುವುದು ಉಲ್ಲೇಖವಿದ್ದರೂ ಅಲ್ಲಿಯೂ ಕೂಡ ಸ್ಥಾನೈಕ್ಯ ಅಂದರೆ ಸಂಸ್ಥಾನೈಕ್ಯ, ರೂಪಗಳು ಪರಸ್ಪರ ಬೆಸೆಯುವುದು ಎಂದು ಅರ್ಥ ತಿಳಿಯಬೇಕು. ಹರೇರಪಿ ಸ್ವರೂಪಾಣಾಂ ಏಕೀಭಾವೋ ಯದೋಚ್ಯತೆ ಸಂಶ್ಲೇಷ ಏವ ಸಿದ್ಧಾಂತ್ವಾತ್ ಸ್ವರೂಪೈಕ್ಯಸ್ಯ ನೋ ಭವ. ಮೊದಲಿಗೆ ಭಿನ್ನದಂತೆ ಕಾಣುತ್ತಿದ್ದ ಅಭಿನ್ನರಾದ ಜೀವ ಬ್ರಹ್ಮರು ಮೋಕ್ಷದಲ್ಲಿ ಈಗ ಭಿನ್ನರಾಗಿ ಕಂಡುಬರುತ್ತಾರೆ ಎಂಬ ಅರ್ಥದಲ್ಲಿ ಏಕೀಭಾವ ಹೊಂದುತ್ತಾರೆ ಎನ್ನುವುದಾದರೆ ಅದು ಮುಖ್ಯ ಅರ್ಥವಾಗುವುದಿಲ್ಲ. ಹೇಗೋ ಅಮುಖ್ಯಾರ್ಥವನ್ನೇ ಗ್ರಹಿಸುವುದಾದರೆ ಮುಖ್ಯಾರ್ಥಕ್ಕೆ ತುಲ್ಯವಾದ ನಿರೂಢ ಲಕ್ಷಣವನ್ನು ಗ್ರಹಿಸುವುದು ಒಳ್ಳೆಯದು. ಮೊದಲಿಗೆ ಭಿನ್ನರಾಗಿಯೇ ಇದ್ದ ಜೀವ ಬ್ರಹ್ಮರು ಬಳಿಕ ಭಿನ್ನರಾಗುತ್ತಾರೆ ಎಂದು ಮುಖ್ಯಾರ್ಥವನ್ನೇ ಹೇಳುತ್ತೇವೆ ಎಂದರೆ ಅದು ಬಾಧಿತವಾಗುತ್ತದೆ. ಏಕೆಂದರೆ ನೀರಿಗೆ ನೀರು ಬೆರೆಸಿದರೆ ಅದು ಒಂದಾಗುತ್ತದೆ ಎನ್ನುವಾಗಲೂ ವಸ್ತುತಃ ನೀರಿಗೆ ಸಂಪರ್ಕವಾಗುತ್ತದೆ ಎಂದು ಹೇಳಿದಂತಾಗುತ್ತದೆ. ಯಥೋದಕಂ ಶುದ್ಧೇ ಶುದ್ಧಂ ಆಸಿಕ್ತಂ ತಾದೃಗೇ ದೇವ ಭವತಿ. ಪ್ರಕೃತದಲ್ಲಿಯೂ ಸಹ ಮೋಕ್ಷದಲ್ಲಿಯೂ ಎಲ್ಲ ದೇವತೆಗಳು ಪರಮಾತ್ಮನ ಶರೀರದೊಳಗೆ ಸಾಯುಜ್ಯ ಹೊಂದಿ ಬೆಸೆಯುತ್ತಾರೆ, ಹೊರತು ಐಕ್ಯವನ್ನೇ ಹೊಂದುವುದಿಲ್ಲ ಎಂಬುದು ಮಹಾ ತಾತ್ಪರ್ಯ. ಪರಮಾತ್ಮ ಆತ್ಮನೋ ಯೋಗ ಪರಮಾರ್ಥ ಇತಿ ಇಷ್ಯತಾಂ.
ಮಿಥ್ಯೇತಂ ತದನ್ಯದ್ರವ್ಯಂ ಹಿ ನೈತಿ ತದ್ದ್ರವ್ಯತಾಂ ಕ್ವಚಿತ್. ಯದ್ಯಪಿ ಏಕೀಭಾವ ಶಬ್ದಕ್ಕೆ ಮುಖ್ಯ ಅರ್ಥ ಒಂದು ಇಲ್ಲವೇ ಇಲ್ಲ. ಮೊದಲಿಗೆ ಬೇರೆಯಾಗಿದ್ದುದು ಒಂದಾಗುವಂತಿಲ್ಲ. ಮೊದಲಿಗೆ ಒಂದಾಗಿದ್ದುದು ತಿರುಗಿ ಒಂದಾಗುವುದೂ ಇಲ್ಲ. ಹೀಗೆ ಮುಖ್ಯ ಅರ್ಥ ಒಂದಿಲ್ಲದಿದ್ದರೆ ಲಕ್ಷಣೆಯೂ ಕೊಡುವುದಿಲ್ಲ. ಶಬ್ದಕ್ಕೆ ಮುಖ್ಯ ಅರ್ಥ ಒಂದು ಬೇರೆ ಕಡೆ ಕೂಡುವಂತಿದ್ದು ಪ್ರಕೃತದಲ್ಲಿ ಬಾಧ ಇದ್ದರೆ ಮಾತ್ರ ಲಕ್ಷಣ. ಈ ಅನುಪತ್ತಿಗೆ ಸಮಾಧಾನ ಹೀಗೆ ತಿಳಿಯಬೇಕು. ಏಕೀಭಾವಂ ಸ್ವಭಾರ್ಯ ಅಭಿಧಾರ್ಯ ಅರ್ಧನಾರಿ ಪುಮಾತ್ಮನ ಏಕತ್ವಾಂ ಉಪ್ಯತಂ ದೀಯಮಾನಂ ನ ಗೃಹ್ಣಾತಿ ಎಂದು ಮುಂತಾದ ಪ್ರಯೋಗಾನುಸಾರವಾಗಿ ಏಕೀಭಾವ ಶಬ್ದಕ್ಕೆ ಗಾಢವಾಗಿ ಬೆಸೆಯುವುದು ಎಂಬ ಅರ್ಥದಲ್ಲಿ ರೂಢಿ ಎಂದೇ ಇಟ್ಟುಕೊಳ್ಳಬೇಕು. ಭಾಷ್ಯದಲ್ಲಿಯೂ ಏಕೀಭೂತಾತು ಸಾ ಸೇನಾ ಎಂದು ಮುಂತಾದ ಪ್ರಯೋಗಾನುಸಾರ ಸ್ಥಾನೈಕ್ಯ ಮತ್ತೈಕ್ಯಗಳಲ್ಲಿಯೂ ರೂಢಿಯನ್ನು ತೋರಿಸಲಾಗಿದೆ. ನಿರೂಢ ಲಕ್ಷಣ ಎನ್ನಲ್ಲ ಮುಂದಿಟ್ಟುಕೊಂಡುಕೊಳ್ಳಬೇಕು. ಏಕೀಭಾವ ಶಬ್ದವನ್ನು ಸ್ವರೂಪೈಕ್ಯ ವಿಷಯದಲ್ಲಿ ಪ್ರಯೋಗಿಸುವುದು ಎಲ್ಲಿಯೂ ಕಂಡಿಲ್ಲ. ಎಂದರೆ ಹಿಂದೆ ಇಲ್ಲದಿದ್ದ ಸ್ವರೂಪೈಕ್ಯ ಈಗ ಉಂಟಾಗುತ್ತದೆ ಎಂಬ ಅರ್ಥದಲ್ಲಿ ಪ್ರತ್ಯಯಾಂತವಾದ ಏಕ ಶಬ್ದ ಪ್ರಯೋಗ ಎಲ್ಲಿಯೂ ಇಲ್ಲ ಎಂದರ್ಥ. ಆದ್ದರಿಂದ ಏಕೀಭಾವ ಶಬ್ದಕ್ಕೆ ಐಕ್ಯ ಮುಖ್ಯ ಅರ್ಥವಾಗುವುದಿಲ್ಲ. ಸಮೇತಿ ಯುಜ್ಯತೆ ಪದಗಳಲ್ಲಿ ಪುನರುಕ್ತಿ ಇಲ್ಲ. ಯದಕ್ಷರಂ ಪಂಚವಿಧಂ ಸಮೇತಿ ಇತ್ಯುಕ್ತಸ್ಯ ಸತ್ಯಸ್ಯ ಸತ್ಯಮನಂ ಯತ್ರ ಯುಜ್ಯತೆ ಇತಿ ಪರಾಮರ್ಶಂ ಕೃತ್ವಾ ತತ್ರ ದೇವಾಃ ಸರ್ವಂ ಏಕಂ ಭವಂತಿ ಇತಿ ಉಚ್ಯತೆ. ತಸ್ಮಾತ್ ನ ಪುನರುಕ್ತಿಃ. ನಾರಾಯಣಾದಿ ರೂಪದಿಂದ 5 ವಿಧವು ಎಲ್ಲ ಶಬ್ದಗಳಿಂದಲೂ ಪ್ರತಿಪಾದ್ಯವೂ ಆದ ಪರಬ್ರಹ್ಮ ತನ್ನಲ್ಲಿಯೇ ಸ್ತ್ರೀ ಪುರುಷ ರೂಪದಿಂದ ಕೂಡಿಕೊಳ್ಳುತ್ತದೆ ಎಂದು ಹೇಳುವುದನ್ನೇ ನಿರ್ದುಷ್ಟವಾದ ವಾಯುವಿಗೂ ನಿರ್ದುಷ್ಟತ್ವಪ್ರದನಾದ ವಿಷ್ಣು ಯಾವ ತನ್ನ ಸ್ವರೂಪದಲ್ಲಿ ಸ್ತ್ರೀ ಪುರುಷ ರೂಪದಿಂದ ಕೂಡಿಕೊಳ್ಳುವನೋ ಎಂದು ಪರಾಮರ್ಶ ಮಾಡಿ ಅಂತ ಪರಮಾತ್ಮ ಸ್ವರೂಪದಲ್ಲಿ ದೇವತೆಗಳು ಎಲ್ಲರೂ ಬೆರೆಯುತ್ತಾರೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಪರಬ್ರಹ್ಮನು ತನ್ನಲ್ಲಿ ತಾನು ಶ್ರೀ ಪುರುಷ ರೂಪದಿಂದ ಕೂಡಿಕೊಳ್ಳುತ್ತಾನೆ ಎಂಬ ಅಂಶವನ್ನು ಸಮೇತಿ ಯುಜ್ಯತೆ ಎಂದು 2 ಬಾರಿ ಹೇಳಿದ್ದರೂ ಪುನರುಕ್ತಿ ದೋಷಕ್ಕೆ ಅವಕಾಶವಿಲ್ಲ. ಶ್ಲೋಕಗಳಲ್ಲಿ ಪುನರುಕ್ತಿ ಯಾಕೆ ಹೇಳ್ತಾರಪ್ಪ ಅಂದರೆ ಅದು ತಾತ್ಪರ್ಯ ದ್ಯೋತಕವಾಗಿದೆ ಎಂಬುದನ್ನು ತಿಳಿಸುತ್ತಾರೆ. ಯದಕ್ಷರಾತ್ ಅಕ್ಷರಂ ಏತಿ ಯುಕ್ತ ಯೋ ಯುಕ್ತಾ ಅಭಿಯತ್ ಸಂವಾಹ ಸತ್ಯಸ್ಸ ಸತ್ಯಮನುಃ ಯತ್ ಯುಜ್ಯತೆ ತತ್ ದೇವಾಃ ಸರ್ವಂ ಏಕಂ ಭವಂತಿ ಎಂಬ ಬೃಹತಿ ಸಹಸ್ರದ ಅಕ್ಷರಗಳಲ್ಲಿ ಪ್ರತಿಪಾದ್ಯನಾದ ನಾರಾಯಣ ಯಾವ ಮೂಲ ರೂಪದಿಂದ ಬೃಹತಿ ಸಹಸ್ರಾಕ್ಷರ ಪ್ರತಿಪಾದ್ಯನಾದ ಅವತಾರ ರೂಪವು ಅರ್ಧನಾರಿ ನರ ರೂಪದಿಂದ ಅನ್ಯೋನ್ಯವಾಗಿ ಕೂಡಿದ್ದು ಹೊರಬರುವುದೋ ಆ ಮೂಲ ರೂಪವನ್ನು ವಾಹನಭೂತವಾದ ದೇವತೆಗಳು ರಥದಲ್ಲಿ ಬದ್ಧರಾಗಿ ಹೊರುತ್ತಾರೆ. ನಿರ್ದೋಷ ಗುಣರೂಪನಾದ ವಾಯುವಿಗೆ ನಿರ್ದೋಷ ಗುಣಪೂರ್ಣತ್ವವನ್ನು ನೀಡಿದ ಆ ಭಗವಂತನು ಯಾವ ತನ್ನ ಸ್ವರೂಪದಲ್ಲಿ ಸ್ತ್ರೀ ಪುರುಷ ರೂಪದಿಂದ ಕೂಡಿಕೊಂಡಿರುವನು ಆ ರೂಪದಲ್ಲಿ ದೇವತೆಗಳೆಲ್ಲರೂ ಜೊತೆಗೆ ಸೇರುತ್ತಾರೆ ಎಂದರ್ಥ. ಯಸ್ಮಾದ್ ಅಕ್ಷರಾತ್ ನಾರಾಯಣಾಖ್ಯಾತ್ ಸಾ ಸ್ವಯಮೇವ ಭಗವಾನ್ ಪ್ರಾದುರ್ಭಾವಸ್ವರೂಪೀ ಶ್ರೀಪಂ ರೂಪೇಣ ಯುಕ್ತ ಆಗಚ್ಚತಿ. ತಾತ್ಪರ್ಯಾರ್ಥಂ ತಸ್ಯೇವ ಅರ್ಥಸ್ಯ ಪುನರಭ್ಯಾಸಃ.
ಭಗವಂತನನ್ನು ನಿರ್ದಿಷ್ಟವಾಗಿ ತಿಳಿಯಬೇಕು ಎಂಬುದನ್ನು ತಿಳಿಸೋಸ್ಕರವಾಗಿ ಮತ್ತೆ ಮತ್ತೆ ಅದನ್ನು ಏಕೀಭವಂತಿ ತನ್ನ ರೂಪದಲ್ಲಿ ತಾನು ರಮಿಸುತ್ತಾನೆ ಎಂಬುದನ್ನೇ ತಿಳಿಯೋಕ್ಕೋಸ್ಕರವಾಗಿ ತಿಳಿಸಿದ್ದಾರೆ. ಆದರೆ ದೇವತೆಗಳು ಇದನ್ನು ಸ್ಪಷ್ಟವಾಗಿ ತಿಳಿಯುತ್ತಾರೆ. ಮುಕ್ತರೆಲ್ಲರೂ ತಿಳಿಯುತ್ತಾರೆ. ಸಂಸಾರ ವ್ಯವಸ್ಥೆಯಲ್ಲಿ ಈ ಶಬ್ದವನ್ನು ಅಪಾರ್ಥ ಮಾಡಿಕೊಂಡು ಎಲ್ಲ ಜೀವರೂ ಭ್ರಮರಾಗುತ್ತಾರೆ ಎಂದು ಭ್ರಮಿಸುತ್ತಾರೆ. ಅದು ಎಂದಿಗೂ ಸಾಧ್ಯವಿಲ್ಲ. ಏಕೆಂದರೆ ಯಾವುದು ಸ್ವರೂಪದಲ್ಲಿ ಭಿನ್ನ ಎಂಬುದಾಗಿರುತ್ತೋ ಅದು ಮತ್ತೆ ಎಂದೂ ಸಹ ಐಕ್ಯ ಎಂಬುದು ಹೊಂದುವುದಿಲ್ಲ. ಅದನ್ನು ಲೋಕದ ಎಲ್ಲ ದೃಷ್ಟಾಂತದಲ್ಲಿ ನಾವು ಕಾಣಬಹುದು. 2 ತೊಟ್ಟು ನೀರನ್ನು ಸೇರಿಸಿದರೆ 2 ಹನಿ ಆಗುವುದೇ ಹೊರತು 1 ಹನಿ ಆಗುವುದಿಲ್ಲ. ಇದರಂತೆ ಸಮಸ್ತ ಪದಾರ್ಥಕ್ಕೂ ನಾವು ತಿಳಿದಾಗ 2 ಎಂಬ ದ್ವಿತ್ವ ಸಂಖ್ಯೆಯಲ್ಲಿ ನಾವು ಗುರುತಿಸಿದ್ದಾಗ ಅದು ಏಕತ್ವ ಹೊಂದುವುದು ಹೇಗೆ ಆಗುವುದಿಲ್ಲ ಎಂದರ್ಥ. ಆದ್ದರಿಂದ ಪಂಚಭೇದವನ್ನು ತಿಳಿಯೋಕ್ಕೆ ಮುಖ್ಯವಾಗಿ ನಾವು ತಿಳಿಯಬೇಕಾದೇನು, ಕಣದಲ್ಲಿಯೂ ಸಹ ಭಿನ್ನತೆಯೇ ಇರುವುದು. ಭಗವಂತನು ಎಲ್ಲ ರೂಪದಲ್ಲಿ ಇರುವುದರಿಂದ ಅವನಲ್ಲಿ ಐಕ್ಯವಿದೆ. ಅವನು ಸದಾ ಅವನ ಐಕ್ಯನೇ, ಭಗವಂತನ ಸ್ವರೂಪ ಐಕ್ಯವಿದೆ. ಆದರೆ ಎಲ್ಲ ಜೀವರಲ್ಲಿ ಜಡರಲ್ಲಿ ಭಿನ್ನತೆಯೇ ಇದೆ. ಭಿನ್ನ ಎಲ್ಲಿ ಇದೆ ಅದು ಎಂದು ಐಕ್ಯ ಹೊಂದುವುದಿಲ್ಲ. ಯಾವುದು ಐಕ್ಯವಾಗಿಯೋ ಅದು ಭಿನ್ನವೂ ಆಗುವುದಿಲ್ಲ. ಭಿನ್ನ ರೂಪದಂತೆ ಭಗವಂತ ಕಾಣಿಸಿಕೊಳ್ಳುವ ಸಾಮರ್ಥ್ಯವಿದ್ದವನು ಭಗವಂತ ಮಾತ್ರ. ಆ ಭಿನ್ನವಾಗಿ ಕಾಣುವ ಅನೇಕ ರೂಪಗಳು ಐಕ್ಯ ಚಿಂತನೆ ಮಾಡಬೇಕು. ಏಕೆಂದರೆ ಅದು ಸ್ವರೂಪದ ಐಕ್ಯವಾದ್ದರಿಂದ ಸ್ವರೂಪತಃ ಭಿನ್ನವಾಗಿರುವುದು ಐಕ್ಯ ಎಂದಿಗೂ ಆಗುವುದಿಲ್ಲ ಎಂಬ ಮಹಾಸೂಕ್ಷ್ಮವನ್ನು ತಿಳಿಯುವ ಮೂಲಕ ಪಂಚಭೇದ ತಾರತಮ್ಯವನ್ನು ನಾವು ಗಟ್ಟಿ ಮಾಡಿಕೊಳ್ಳಬೇಕು ಎಂಬುದು ಈ ಉಪನಿಷತ್ತಿನ ಈ ಸಾರ ಸಂಗ್ರಹವಾಗಿದೆ. ಆದ್ದರಿಂದ ಪಂಚಭೇದ ತಾರತಮ್ಯವು ಮುಖ್ಯವಾಗಿ ತಿಳಿಯಬೇಕಾದ್ದರಿಂದ ಶ್ರೀಮದಾನಂದ ತೀರ್ಥರು ಐತರೇಯ ಭಾಷ್ಯದಲ್ಲಿ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಪುರಂದರದಾಸರು, ಅಕ್ರೂರ ವರದ, ಅಂಬರೀಷ ವರದ ಮುಂತಾಗಿ ವಿವಿಧ ಜೀವರನ್ನು ತೋರಿಸುವುದರಿಂದ ಅವರು 10 ಜನರು ಭಿನ್ನರಾಗಿದ್ದಾರೆ ಎಂಬುದನ್ನೇ ನಮಗೆ ಮುಖ್ಯವಾಗಿ ತೋರಿಸುತ್ತಿದ್ದಾರೆ. ಒಬ್ಬರ ಪ್ರವೃತ್ತಿ ಇನ್ನೊಬ್ಬರಂತಿಲ್ಲ, ಒಬ್ಬರ ಪ್ರಮಿತಿ ಇನ್ನೊಬ್ಬರಂತಿಲ್ಲ, ಒಬ್ಬರ ಸತ್ತ ಇನ್ನೊಬ್ಬರದಲ್ಲ. ಪ್ರತಿಯೊಬ್ಬರದು ಪ್ರತ್ಯೇಕವಾಗಿ ಸತ್ತ ಇದೆ, ಅದು ಇರುವಿಕೆ ಇದೆ, ಅವರ ಬುದ್ಧಿ ಇದೆ, ಅವರ ಕ್ರಿಯೆ ಇದೆ ಅಂತ ತಿಳಿಯಬೇಕು. ಇದು ಭಗವಂತನ ಅಧೀನದಲ್ಲಿದೆ. ಇಷ್ಟ ತಿಳಿದಾಗ ನಾವು ಪಂಚಭೇದ ತಾರತಮ್ಯ ಸ್ಫುಟವಾಗಿ ತಿಳಿದಂತಾಗುತ್ತದೆ. ಇದು ಬಿಂಬೋಪಾಸನೆಯ ಮೂಲಭೂತ ಲಕ್ಷಣವಾಗಿದೆ. ಇದನ್ನು ನಾವು ಅತ್ಯಂತ ಸ್ಫುಟವಾಗಿ ತಿಳಿದಾಗ ಮಾತ್ರ ಮೋಕ್ಷ ಬರುತ್ತದೆ. ಇಲ್ಲದರೆ ನಚಾನ್ಯತಾ ಎಂಬುದು ಸುಸ್ಪಷ್ಟವಾಗಿ ಶ್ರೀಮದಾನಂದ ತೀರ್ಥರು ಮಹಾಭಾರತಾತ್ಮನಿರ್ಣಯದಲ್ಲಿ ನಮಗೆ ತಿಳಿಸಿದ್ದಾರೆ ಎಂಬುದನ್ನು ಮರೆಯಬಾರದು. ಇಂತಹ ಶ್ರೇಷ್ಠ ಜ್ಞಾನವನ್ನು ಬೋಧಿಸಿದ ಪುರಂದರದಾಸರಿಗೆ ಅನಂತಾನಂದ ನಮಸ್ಕಾರವನ್ನು ಸಲ್ಲಿಸಿ ಅವರಂತೆ ಆಮೆ ಪುರಂದರ ಭಟ್ಟರಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿವಿದೆ ಮಾದೆ ಹೇಳಿ. ಇಂಥ ವಿಶೇಷವಾದ ಜ್ಞಾನ ಪ್ರತಿಯೊಬ್ಬ ಜೀವರಿಗೂ ಬರಲೇಬೇಕು. ಆದರೆ ಆ ಜೀವರ ಯೋಗ್ಯತಾನುಸಾರವಾಗಿ ಸ್ವರೂಪದಲ್ಲಿ ಶುದ್ಧ ಜ್ಞಾನ ಇದ್ದವರಿಗೆ ಮಾತ್ರ ಭೇದ ಜ್ಞಾನ ಸ್ಫುಟವಾಗುತ್ತದೆ. ಸ್ವರೂಪದಲ್ಲಿಯೇ ಮಿಥ್ಯಾಭೂತವಾದದ್ದು ಅಥವಾ ಯಥಾರ್ಥವಾಗಿದ್ದರೆ ಅವರಿಗೆ ಭೇದ ಜ್ಞಾನ ಸ್ಫುಟವಾಗುವುದೇ ಇಲ್ಲ. ಅವರು ಭೇದವನ್ನು ಒಪ್ಪಿಕೊಳ್ಳುವುದೇ ಇಲ್ಲ. ಭೇದ ಎಂಬುದು ಅವರಿಗೆ ಹಿಡಿಸುವುದೂ ಇಲ್ಲ. ಇದು ತಾರತಮ್ಯ ದ್ಯೋತಕ ಜೀವತ್ರೈವಿಧ್ಯ. ಆದ್ದರಿಂದ ಭಗವಂತ ಶ್ರೇಷ್ಠವಾದ ಮನುಷ್ಯ ಜನ್ಮದಲ್ಲಿದ್ದಾಗ ಎಲ್ಲ ಸಾತ್ವಿಕ ಜೀವರು ಬಿಂಬೋಪಾಸನೆಯನ್ನು ಮಾಡಲು ಸ್ಥಿರವಾಗಿ ಮೊಟ್ಟ ಮೊದಲಿಗೆ ಪಂಚಭೇದ ತಾರತಮ್ಯವನ್ನು ತಿಳಿದುಕೊಳ್ಳಬೇಕು. ಅತಿ ಸ್ಫುಟವಾಗಿ ತಿಳಿದುಕೊಳ್ಳುವ ಪಂಚಭೇದ ಅತಿ ಪ್ರಮುಖವಾದುದು. ಜೀವರಲ್ಲಿಯೂ ಇರತಕ್ಕಂಥ ಗಂಡು ಹೆಣ್ಣಿನ ರೂಪದಿಂದ ಭಗವಂತನು ಗಂಡು ಹೆಣ್ಣು ರೂಪದಿಂದಿದ್ದಾರೆ ಎಂಬ ಮುಖ್ಯ ಪ್ರಮೇಯವನ್ನು ನಾವು ತಿಳಿದುಕೊಂಡಾಗ ಅನಂತ ಕೋಟಿ ಬ್ರಹ್ಮಾಂಡ ನಾಯಕದ ಸತ್ಯತ್ವ ನಮಗೆ ತಿಳಿದು ಬರುತ್ತದೆ.
ಎಲ್ಲ ಕ್ರಿಯೆಗಳು ಭಗವಂತನ ಅಧೀನದಲ್ಲಿದೆ ಎಂದು ತಿಳಿದಾಗ ಅವನ ಭಗವಂತನ ಸ್ವಾತಂತ್ರ್ಯತೆಯನ್ನು ನಾವು ಅರಿತುಕೊಂಡಂತೆ ಆಗುತ್ತದೆ. ಇದೆಲ್ಲವೂ ಜ್ಞಾನವು ಕೇವಲ ಮನುಷ್ಯ ಜನ್ಮದಲ್ಲಿ ಬರುತ್ತದೆ. ಆದ್ದರಿಂದ ಮನುಷ್ಯ ಜನ್ಮವನ್ನು ಕೊಟ್ಟಂತಹ ತಂದೆ ತಾಯಿಗಳ ಅನುಗ್ರಹವನ್ನು ಚಿಂತಿಸಬೇಕು. ತಂದೆ ತಾಯಿಗಳ ಇರುವಿಗೆ ನೆರವಾದ ಗುರು ಹಿರಿಯರನ್ನು ಸದಾ ಚಿಂತಿಸಬೇಕು, ನಮಸ್ಕರಿಸಬೇಕು, ಧ್ಯಾನಿಸಬೇಕು, ನಮಸ್ಕರಿಸಬೇಕು. ಇವರೆಲ್ಲರೂ ವ್ಯಕ್ತ ಜೀವರು, ಆದರೆ ಅವ್ಯಕ್ತ ಜೀವರಾಗಿರ್ತಕ್ಕಂಥ ತ್ವಾಭಿಮಾನಿ ದೇವತೆಗಳ ಅನಂತ ಸಂಖ್ಯೆಯಲ್ಲಿ ಇದ್ದು ನಮಗೆ ಈ ಜ್ಞಾನವನ್ನು ಬೋಧಿಸುವುದರಿಂದ ಆ ಎಲ್ಲ ತತ್ವಾಭಿಮಾನಿ ದೇವತೆಗಳನ್ನು ಹಿಂದೆ ನಾವು ತಿಳಿದಂತೆ ಜ್ಞಾನ ಇಂದ್ರಿಯಗಳಲ್ಲಿ ಜ್ಞಾನವನ್ನು ತುಂಬಿಸಿ ಆ ದೇವತೆಗಳನ್ನು ಅನುಗ್ರಹಿಸಿದ್ದಾರೆ ಎಂದು ತಿಳಿಯಬೇಕು. ಅವರ ಪ್ರಸಾದದಿಂದಲೇ ಭಗವಂತನ ಪ್ರಸಾದವಾಗುವುದು ಎಂದು ತಿಳಿಯಾಗಿ ನಾವು ತಿಳಿದುಕೊಳ್ಳಬೇಕು. ದೇವತೆಗಳಲ್ಲೇ ಶ್ರೇಷ್ಠವಾಗಿ ದೇವತೆಗಳೇ ಇದು ಈ ಸುಜ್ಞಾನವನ್ನು ನಮಗೆ ಬೋಧಿಸುತ್ತಿದ್ದಾರೆ ಎಂದು ತಿಳಿಯಬೇಕು. ಆದ್ದರಿಂದಲೇ ವಾಯುದೇವರು ನಮಗೆ ಮೂಲ ಗುರುಗಳು, ಮುಖ್ಯ ಗುರುಗಳು, ಆದಿಗುರುಗಳು ಎಂಬುದನ್ನು ಬಿಡಬಾರದು. ವಾಯು ಜೀವೋತ್ತಮತ್ವವನ್ನು ನಾವು ಪ್ರತಿಪಾದಿಸಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಲಕ್ಷ್ಮೀನಾರಾಯಣ ಎಂಬುದು ಒಂದೇ ರೂಪವಾದ ಭಗವಂತನ ಬಿಂಬರೂಪ. ಸ್ತ್ರೀಯರಿಗೆ ಲಕ್ಷ್ಮಿಯರು ಸ್ವರೂಪ ಮತ್ತು ಪುರುಷರಿಗೆ ನಾರಾಯಣ ಸ್ವರೂಪ. ಲಕ್ಷ್ಮೀನಾರಾಯಣರು ನಮ್ಮ ಬಿಂಬರು ಎಂಬುದನ್ನು ಸುಸ್ಪಷ್ಟವಾಗಿ ತಿಳಿದಾಗ ಆ ಬಿಂಬನಿಂದಲೇ ಎಲ್ಲ ಕೃತಿಗಳು ನಡೆಯುತ್ತಿದೆ ಎಂಬುದನ್ನು ನಾವು ವೇದದಿಂದ ತಿಳಿದುಕೊಂಡು ಗುರು ಹಿರಿಯರಿಂದ ಅನುಗ್ರಹ ಮಾಡಿಕೊಂಡು ನಮ್ಮ ಮನಸ್ಸಲ್ಲಿ ಸ್ಥಿರ ಮಾಡಿಕೊಳ್ಳಬೇಕು. ಇದೇ ಬಿಂಬೋಪದೇಶ ಪ್ರಕರಣದಲ್ಲಿ ಮೂಲದಲ್ಲಿ ಉಕ್ತವಾಗಿರುತ್ತದೆ ಮಹಾಪ್ರಮೇಯ ಎಂಬುದನ್ನು ತಿಳಿದುಕೊಂಡಾಗ ಆ ಬಿಂಬನಿಗೆ ನಾವು ಹೇಗೆ ಪ್ರತಿ ಉಪಕಾರವನ್ನು ಸಲ್ಲಿಸುವುದು. ವೇದ ಪುರುಷ ಹೇಳಿದಂತೆ ಭೂಯಿಷ್ಟಾಂತೆ ನಮ್ಮ ಉಕ್ತಿಮಿದೇವ, ಭೂಯಿಷ್ಟಾಂತೆ ನಮ್ಮ ಉಕ್ತಿಮಿದೇಮ, ಭೂಯಿಷ್ಟಾಂತೆ ನಮ್ಮ ಉಕ್ತಿಮಿದೇಮ ಅಂತೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.